मेरे गुरु के पूज्य है गजरेका के पैर, हिंसक पशु भी छोड़ते इत आकर सब वैर। हिंसक पशु भी छोड़ते इत आकर सब वैर। हे भव्य जीवात्मा, मेरे गुरु के पूज्य है गज रेखा के पैर। ಸ್ವಭಾವ ಸಾಗರ್ ಹೇಳ್ರು, 5 ನಿಮಿಷ ಶಾಂತ ಕೊಂಡ್ರೋದು ಕಲೀರಿ ಅಂತ. ಸಮೋಶರಣ ಭಗವಂತರ ಪಾದಮೂಲದಾಗ ಹೋದಾಗ ಭಗವಂತರ ವೀತರ ಮುದ್ರಾ ನೋಡಿದಾಗ ಅನಿಸ್ತದ ಪರಂ ಶಾಂತ ಮುದ್ರಾ. ಆಚಾರ್ಯ ಭಗವಾನ್ ವಿದ್ಯಾಸಾಗರು ದೀಕ್ಷಾ ಕೊಡೋ ಸಮಯದಾಗ ದರ್ಶನ ಪಾಠದ ಶ್ಲೋಕ ಕಾಯಂ ಅಂತಿದ್ರು, ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ಮುಂದಿನ ಪದ ಅಂತಿದ್ದಿಲ್ಲ ಅವರು, ದೇವಾದಿದೇವಾಯ ನಮೋ ಜಿನಾಯ ಅಂತಿದ್ದಿಲ್ಲ, ಒಂದಲ್ಲೇ ಪ್ರಶಾಂತ ರೂಪಾಯ ದಿಗಂಬರಾಯ, ಪ್ರಶಾಂತ ರೂಪಾಯ ದಿಗಂಬರಾಯ. ಯಾವಾಗ ದೀಕ್ಷಾರ್ಥಿಗಳು ಪರಿಗ್ರಹ ತ್ಯಾಗ ಮಾಡಿ ಜೈನೇಶ್ವರಿ ದೀಕ್ಷಾ ಧಾರಣ ಮಾಡಿ ದಿಗಂಬರ ಮುದ್ರಾದಾಗ ನಿಲ್ತಿದ್ರು, ಆ ಸಮಯದಾಗ ಆಚಾರ್ಯ ಮುಖಾರವಿಂದದಿಂದ ಪ್ರಶಾಂತ ರೂಪಾಯ ದಿಗಂಬರ ಅಂತಕ್ಕಂಥ ಪದ ಬರ್ತಿತ್ತು. ಈ ದಿಗಂಬರ ರೂಪ ಸಾಕ್ಷಾತ್ ಪ್ರಶಾಂತ ರೂಪದ. ಎಲ್ಲಿ ಪ್ರಶಾಂತ ರೂಪದ ಅಲ್ಲಿ ಪರಮಾತ್ಮನ ಶಾಂತಿ ಅದ, ಎಲ್ಲಿ ಪರಮಾತ್ಮನ ಶಾಂತಿ ಅದ ಅಲ್ಲಿ ಸಿದ್ಧತ್ವದ. ಆ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಇಲ್ಲಿ ಪುರುಷಾರ್ಥ ಅತ್ಯವಶ್ಯಕ. ಸ್ವಭಾವ ಸಾಗರ ಶಾಂತ ಗಪ್ಕೊಂಡ್ರಂದ್ರು, ಈ ಕಡೆ ಮಹಾನ್ ಸಾಗರ ಪುರುಷಾರ್ಥ ಮಾಡಂದ್ರು. ಎರಡೋದ್ರ ನಡು ನಾ ಹೇಳಬೇಕಿನ್ನು. ಪ್ರಶಾಂತ ಪೋತದಾರ್ ಎಷ್ಟು ಸುಂದರ ಪದಗಳನ್ನು ನಮ್ಮ ಆಚಾರ್ಯ ಬೆಳೆಸಿದರು. ಶುರುವಾತಿಗೆ ನಮ್ಮ ಮಂಗಳಾಚರಣೆದಾಗ ಒಂದು ದೋಹಾ ಹೇಳಿ, ಮೇರೆ ಗುರು ಕೆ ಪೂಜ್ಯ है गज रेखा के पैर, हिंसक पशु भी छोड़ते इत आकर सब वैर. ಈ ದೋಹಾದ ಅರ್ಥ ಇವತ್ತು ತಿಳ್ಕೋದು. ಭಗವಂತರ ಸಮೋಶರದಾಗ ಮೊದಲು ಚರ್ಚೆ ಇತ್ತು. ವಿಮಾನ್ ಸಾಗರು ಹೇಳಿದರು, ನಾನು ಪುಣ್ಯವನ್ನು ಬಯಸಿ ಬಂದೀನಿ ಅಂತ. ಪುಣ್ಯ ಎಲ್ ತಕ್ಕ ಉಪಯೋಗ ಬರ್ತೈತೆ ಅಂದ್ರೆ ಅರಿಹಂತ ಪದವಿ ತಕ್ಕ. ಪುಣ್ಯ ಫಲಂ ಅರಿಹಂತ. ಇವತ್ತೇನು ಅಷ್ಟು ಪ್ರಾತಿಹಾರ್ಯ ಅನಂತ ಚತುಷ್ಟಯ 34 ಅತಿಶಯಗಳು ಪೂಜಾ ಮಾಡಿರಿ, ಅವೆಲ್ಲ ಎದರಿಂದ ತೀರ್ಥಂಕರ ಪ್ರಾಪ್ತಾಗಿದ್ದು? ಪುಣ್ಯದ ಫಲ. ಒಬ್ಬೊಬ್ರ ಕಲ್ಲು ಹೊರತಕ್ಕಂಥ ಕುಮಾರಿಗೆ ಹೇಳ್ಕೊಂಡು ಅಬಾಲ್ ರುದ್ರ ತಕ್ಕ ಅವ್ರ ಕಲ್ಪನೆ ನೋಡ್ರಿ. ಮಹಾನ್ ಸಾಗರ ಮಹಾನ್ ಮಾತು ಹೇಳ್ರು, ಏನೋ ಯಾರ್ಯಾರು ಸಮೋಷನ್ ತಯಾರು ಮಾಡಕ್ಕೆ ಅನುಮೋದನೆ ಮಾಡಿ ಸೇವೆ ಮಾಡೋರು ಎಲ್ಲರೂ ಮುಂದಿನ ಬೋದಾಗಿನ ಕುಬೇರ ಅಂತಕ್ಕಂಥ ಮಾತು. ನೀವು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದಾನ ಮಾಡೋದಕ್ಕಿಂತ ದೊಡ್ಡ ದಾನಿ ಯಾರಂದ್ರೆ ಸಮೋಷನ್ ನಿರ್ಮಾಣ ಮಾಡ್ತಕ್ಕಂಥ ದಾನಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ. ನಮ್ಮ ಆಗಮದಲ್ಲಿ ಹೇಳ್ಯಾರು, ಒಂದು ಅಡಿಕೆಯಷ್ಟು ಬಸ್ತಿ, ಒಂದು ಸಾಸ್ವಿಕಾದಷ್ಟು ಮೂರ್ತಿ, ಒಂದು ಸೂಜಿಯಷ್ಟು ಮಾನಸ್ತಂಭ ಮಾಡ್ರ ಪ್ರತಿಷ್ಠಾ ಮಾಡಿಸ್ರೆ 49 ಬೋಧ ಒಳಗಾಗಿ ಮೋಕ್ಷ ಪ್ರಾಪ್ತಿ ಆಕೈತೆ ಅಂದವರು. ಇನ್ನು ದೊಡ್ಡ ಸಮೋಷ ರಚನೆ ಮಾಡಿರಿ ನಮಗೆ ನಿಮ್ಮದು ಕಲ್ಯಾಣ ಆಗೋದೋ ಇಲ್ಲೋ. ಶತಸಿದ್ಧ ಇದು 100ಕ್ಕೆ 100 ಸತ್ಯ. ಯಾವ ಆತ್ಮಾಂದ ಕಲ್ಯಾಣ ಆಗೋ ಯೋಗತಿ ಅಂಥ ಜೀವನ ಇಂಥದ್ರ ಸೇವಾ ಮಾಡಿ ಪೂಜಾ ಮಾಡುವಂಥ ಭಾಗ್ಯ ತುಂಬ ಎಲ್ಲರಿಗೂ ಸಿಗೋದಿಲ್ಲ. ಆಚಾರ್ಯ ಭಗವಾನ್ ಯಾವ ರೂಪದಾಗ ಬರ್ತಾರೋ, ಯಾವ ರೂಪದಾಗ ಆಶೀರ್ವಾದ ಕೊಡ್ತಾರೋ ನೋಡೋದಿಲ್ಲ, ಹೇಳೋದಿಲ್ಲ, ಆಗ್ತದೆ ಅಂತ ಹೇಳಿರು. ಜನ ಚರ್ಚೆ ಮಾಡ್ತಿತ್ತು, ಇಂಥ ಬಿಸಿಲ ಪೆಂಡಾಲ್ ಇಲ್ಲ, ಹೆಂಗೆ ಪೂಜಾ ಮಾಡೋದ ಅಂತ. ಅಡ್ವಾನ್ಸನ್ನು ಭಾಳ ಜನ ಹೇಳಿದರು, ಪೆಂಡಾಲ್ ಬೇಕು, ಹೆಂಗೆ ಮಾಡಿದ್ರಿ, ವಯಸ್ಕರದವರು, ಶುಗರ್ ಪೇಷಂಟ್ ಐತಿ, ಆ ರೋಗ ಈ ರೋಗ ಗುಳಿಗೆ ಅದಾವೆ ಹೆಂಗೆ ಅಂತ ಎಲ್ಲರೂ ತಲೆಯಾಗಿತ್ತು. ಹೆಂಗೆ ನಿಯೋಜನೆ ಮಾಡೋದು, ಹೆಂಗೆ ಜನರು ಕುಣಿಸೋದು. 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು 1 ಗಂಟೆಗೆ ಮುಗಿಬೇಕು.
ಖರೆ ನನಗೆ ಆಶ್ಚರ್ಯ ಅನ್ನಿಸ್ತು. ಯಾರೂ ಯಾರ್ದು ನಿಯೋಜನೆ ಮಾಡಲಿಲ್ಲ, ಯಾರಿಗೂ ಇಲ್ಲಿ ಕುಂಡ್ರಿ ಹೇಳಲಿಲ್ಲ, ಯಾರಿಗೆ ಜಯ ಜನ ಒಳಗೆ ಕಳ್ಕೊಲಿಲ್ಲ. ತನ್ನಷ್ಟು ತಾನ ಎಲ್ಲ ಆನಂದ ಸಂಪನ್ನ ಆಯಿತು. ಎಲ್ಲಕ್ಕಿಂತ ದೊಡ್ಡ ಕಾರ್ಯ, ಯಾರಿಗೆ ಬಿಸಿಲಿನ ಬಾಧೆ ಹತ್ತಲಿಲ್ಲ. ಆಚಾರ್ಯ ಭಗವಾನ್ ವಿದ್ಯಾಸಾಗರು ಪವನ್ ಕುಮಾರ್ ಅರ್ಥಾರ್ಥ ವಾಯುಕುಮಾರ್ ದೇವನ್ ಕಳಿಸಿದ್ರು. ಸುಗಂಧಿತ ಗಾಳಿ ಬೀಸಾಕತ್ತಿತ್ತು. ಯಾರಿಗೆ ಬಿಸಿಲಿನ ಬೇಗ ತಿಳ್ಕೊಂಡ್ರೆ ಐತಿ, ತಿಳ್ಕೊಳ್ಳಿಕ್ಕೆ ಇಲ್ಲ. ಒಂದು ಸಣ್ಣ ದೃಷ್ಟಾಂತ ಹೇಳಿ ನಿಮ್ಗೆ ತಿಳಿಸ್ತೀನಿ ಎಷ್ಟು ಮಹತ್ವತಿ ಸಂಸ್ಕಾರ ಅಂತ. ಮರಾಠಿ ಒಳಗೊಂದು ಹಾಡದ, ಏಕ ಸಿಂಹ ಪುಡೆ ದೋ ನಮುನಿ ಬೈಸಲೆ सारे भवांतर त्यांना सांगू लागले. एक सिंहापुढे दोन मुनी बैसले सारे भवांतर त्यांना सांगू लागले. ಸ್ವಭಾವ ಸಾಗರ್ ನೀವು ಮನುಷ್ಯರೋ ದನಾನು ಕೇಳಾಕತ್ತಿರಲ್ಲ. ನಿಮ್ಮ ಮಾತಾಡ್ತೀರಂದ್ರೆ ಮನುಷ್ಯರಪ್ಪ, ಮಾನವೀಯತೆ ಐತೆ ಅಂದ್ರೆ ಮನುಷ್ಯರಪ್ಪ. ಆದ್ರೆ ನಮ್ಮ ಆಚಾರ್ಯ ಹೇಳ್ತಾರೋ, ನಮ್ಮ ತೀರ್ಥಂಕರ ಇದಕ್ಕಿಂತ ಮುಂದಿನ ಪ್ರಾಣಿಗಳಲ್ಲಿ ಸಹಿತ ಮನುಷ್ಯತ್ವ ಬಂದದ್ದು ಉದಾಹರಣೆದಾವ್. ಪಶು ಪರ್ಯಾಯದಾಗ 5ನೇ ಗುಣಸ್ಥಾನ ಪಡ್ಕೊಂಡದ್ದು ಉದಾಹರಣೆದಾವ್. ಮಾಚಾದಿಗಳು ಎಷ್ಟೇ ಸಾಧನ ಮಾಡಲಿ 5ನೇ ಗುಣಸ್ಥಾನ ಮುಂದೆ ಹೋಗಕ್ಕೆ ಅವ್ರಿಗೆ ಅರ್ಹತನ ಇಲ್ಲ. ಮಾತಾಜಿಗಳು ಮಣಿ ತ್ಯಾಗ ಮಾಡಿ ಹರಿಕಾಗಿ ಎಷ್ಟು ಪುರುಷಾರ್ಥ ಮಾಡಿ ಯಾವ ಗುಣಸ್ಥಾನದಾಗ ಏರ್ತಾರ, ಆ ಗುಣಸ್ಥಾನದ ಪಶು ಪರ್ಯಾದಾಗಿರ್ತಕ್ಕಂಥ ಜೀವ ಗುರುಗಳು ಉಪದೇಶ ಕೇಳಿ ಸೇರ್ತೈತೆ. ಅಂದ್ರೆ ಗುರು ಉಪದೇಶಕ್ಕೆ ಎಷ್ಟು ಮಹತ್ವ ಐತಿ, ಗುರು ವಾಣಿಗೆ ಎಷ್ಟು ಮಹತ್ವ ಐತಿ. ಒಬ್ಬ ಮುನಿಗಳ ಹೌದಲ್ಲ ಒಂದು ಶಿವ ಇಬ್ಬರು ಮುನಿಗಳು ಉಪದೇಶ ಮಾಡಕತ್ಯಾರ. ವಿಚಾರ ಮಾಡ್ರಿ. ಇದೇ ಸಾಧು ಸಂತ ಆಲಿ ಜೋಗರ ತೋ ದಿವಾಲಿ ದಸರಾ ಮರಾಠಿ ಒಳಗೆ ಮಣ್ಣು ಅಂತ ಹೇಳಲ್ಲ ಮಾನ್ಸಾಗರ್. ಯಾವ ಮನೆಗೆ ಸಾಧು ಸಂತರು ಬರ್ತಾರೋ ಆ ಮನ್ಯಾಗ ದೀಪಾವಳಿ ಮತ್ತು ದಸರಾ ಎರಡೂ ಕೂಡಿ ಬಂದಷ್ಟು ಆನಂದದ ಆ ವಾತಾವರಣ ತಯಾರಾಗ್ತೈತಿ ಅಂತ ಹೇಳ್ತಾರೆ. ಶಾಸ್ತ್ರ ಬರ್ದಾರ. ಇದೆಲ್ಲ ಆಗಮದಾಗ ಉಲ್ಲೇಖ ಐತಿ. ಕೋಟಿ ಪುಣ್ಯೇನ ಲಭ್ಯತೆ ಸಾಧು ದರ್ಶನಂ. ಕೋಟಿ ಪುಣ್ಯ ಉದಯ ಬಂದಾಗ ಒಂದು ಸಲ ಸಾಧು ದರ್ಶನ ಆಕತ್ತಂತ. ನೀವು ಯಾವ ಜಾಗದಾಗ ಕೂತಾರೆ ಅಲ್ಲಿ 772 ಮುನಿಗಳು ಸಾಧನ ಮಾಡಿದಂಥ ಪವಿತ್ರ ಭೂಮಿ ಐತಿ ಅನ್ಬೇಡ. ನಮ್ಮ ಆತ್ಮ ನಮ್ಗೆ ಎಷ್ಟು ಪರಿಣಾಮ ವಿಶುದ್ಧಿ ಆಗ್ಬೋದು, ಎಷ್ಟು ನಮ್ಮ ಭದ್ರ ಪರಿಣಾಮ ಆಗ್ಬೋದು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮೀಚೀನ ರೂಪದಾಗ ರತ್ನತ್ರ ಪ್ರಾಪ್ತಿ ಮಾಡ್ಕೊಳಕ್ಕೆ ಪುರುಷಾರ್ಥ ಮಾಡೋದನ್ನ ನಾವು ನಿಜವಾದ ಅರ್ಥದಾಗ ಭದ್ರಿಗಳ ಸಮೋಷನದಾಗ ಕೂತು ಸಾರ್ಥಕತ. ಯಾರಾದ್ರೂ ಭಾವನಾ ಮಾಡ್ರಿ. ನಾ ಆಚಾರ್ಯ ಭಗವಂತಿಗೆ ಭಾವನಾ ಮಾಡೇನಿ. ಆಚಾರ್ಯ ಭಗವನ್ ವಿದ್ಯಾಸಾಗರ ಪಾದ ಮೂಲದಾಗ, ಹೇ ಭಗವನ್, ಮುಂದಿನ ಭಾವದಾಗ ನೀವು ತೀರ್ಥಂಕರಾಗಿ ಸಮೋಷನ್ ಹತ್ಲಿ, ನಿಮ್ಮ ಸಮೋಷದ ಸಾಮಾನ್ಯ ಒಬ್ಬ ಗಣಧರ್ ಪರಮೇಷ್ಠಿ ಆಗಿ ಅಂದು ಕಲ್ಯಾಣ ಮಾಡ್ಕೊಂತ ಭಾಗ್ಯ ಸಿಗಲಿ ಅಂತ ಭಾವನಾ. ಮಾನಸಾಗರ ಭಾವನಾ ಮಾಡ್ರು ನಂದು ಸಮೋಷರ್ ತಯಾರಾಗಲಿ, ನಾವೊಂದು ಕೋಣೆದಾಗ ಎಲ್ಲರೂ ಬರಲಿ ಅಂತ ಶಾಸ್ತ್ರ ಹೇಳ್ತೈತಿ. ಸಮೋಷರ ಒಂದು ಕೋಣೆದಾಗ ಸಣ್ಣ ಏಕೇಂದ್ರಿ ಜೀವ ಬಂದ್ರೆ ಸಹಿತ ಅದು ಭವ್ಯತೆ ಅರ್ಧ ಪುದುಗಲ್ ಪರಿವರ್ತನ ಕಾಲದೊಳಗೆ ಮೋಕ್ಷ ಪ್ರಾಪ್ತಿ ಮಾಡ್ಕೋತೈತೆ ನಮ್ಮ ಆಗಮದಾಗ ಹೇಳ್ತಾರೋ. ಅದಕ್ಕೆ ನಮಗೆ ದೃಢ ವಿಶ್ವಾಸ. ಈ ಪಿಂಚಿ ಬಿ ಸಿಕ್ಕತ್ರ ಸುಮ್ಮ ಸಿಕ್ಕಿಲ್ಲ, ಈ ದಿಗಂಬರ ಮುದ್ರಾ ಸಿಕ್ಕತ್ರ ಸುಮ್ಮ ಸಿಕ್ಕಿಲ್ಲ. ನಗ್ಗೋ ಮೊಕ್ಕೋ ನೀ ನಗ್ನತೆ ಮೋಕ್ಷ ಮಾರ್ಗದ. ಯಾರು ಈ ಕಾಲದಾಗ ನಗ್ನತ ಅರ್ಥಾತ್ ದಿಗಂಬರ ಪರಂ ಭಕ್ತರ್ದಾರ ಅವ್ರ ಭವಿಷ್ಯದಾಗ ಸ್ವಯಂ ದಿಗಂಬರಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರ. ಯಾವ ಬೀಜದೊಳಗ ವೃಕ್ಷದ ಅದೇ ಪ್ರಕಾರ ಭವ್ಯನೊಳಗ ಪರಮಾತ್ಮ ಅದಾನ. ಭವ್ಯತ್ವ ಒಳಗ ನಾವು ಮೋಕ್ಷತ್ವ ಪ್ರಾಪ್ತಿ ಮಾಡ್ಕೋಬಹುದು. ಅಂಥ ವ್ಯಕ್ತಿತ್ವ ಆತ್ಮ ಪ್ರಾಪ್ತಿ ಆಗಬೇಕಾರ ಉಪದೇಶ ಅತ್ಯವಶ್ಯಕದ. ಅದಕ್ಕೆ ಹೇಳ್ರು ದೇಶನ ಲಬ್ಧಿ. ದೇಶನ ಲಬ್ಧಿ ಶಿವಾಯ ಬಾಕಿ 4 ಲಬ್ಧಿ ಆಗೋದಿಲ್ಲ. 5 ಲಬ್ಧಿ ಪ್ರಾಪ್ತ ಆಗ್ಲಾರ್ದ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗೋದಿಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತಿ ಆಗ್ಲಾರ್ದ ಈ ಆತ್ಮ ಸಂಸಾರದಿಂದ ಮುಕ್ತ ಆಗೋದಿಲ್ಲ. ಪ್ರಬಲ ಪುರುಷಾರ್ಥ ಮಾಡ್ತಕ್ಕಂಥ ವ್ಯಕ್ತಿತ್ವ ಈ ಆತ್ಮ ಪ್ರಾಪ್ತ ಆಗೋದಿಲ್ಲ. ಆ ವ್ಯಕ್ತಿತ್ವ ನಮ್ಮ ಆತ್ಮ ಬರಬೇಕಾದ್ರೆ ದೇಶನ ಲಬ್ಧಿ ಅವಶ್ಯಕತ. ಸಿಂಹ ಇಬ್ಬರು ಮುನಿಗಳಿಂದ ಉಪದೇಶ ಕೇಳ್ತದ. ಯಾವ್ದು ಬಾಯಾಗ ಜಿಂಕಿ ಹರಿದ ಮಾಂಸ ತಿಂತಿತ್ತು, ರಕ್ತ ಕುಡಿತಿತ್ತು, ಅಂಥ ಸಿಂಹ ಮೃಗರಾಜ ಮುನಿರಾಜರ ವಾಣಿ ಕೇಳಿ ಬಾಯಾಂದ ಚೆಲ್ಲಿ ಕೆಳಗೆ ಕೂತು 2 ಮುಂದಿನ ಕೈ ಜೋಡಿಸಿ ಕಣ್ಣಾಗಿ ನೀರು ತೆಗಿತೈತಿ. ಪಶ್ಚಾತ್ತಾಪ ಆಕತಿ, ಜಾತಿ ಸ್ಮರಣ ಆಗ್ತೈತಿ. ಗುರುಗಳ ಪಾದ ಮೂಲದ ಸಂಕಲ್ಪ ಮಾಡ್ತೈತಿ, ಹೇ ಗುರುದೇವ್ ಆಜೀವನ ಪರ್ಯಂತ ಇಂದಿಂದ ಮಾಂಸಾಹಾರ ತ್ಯಾಗ ಮಾಡ್ತನು, ನೀರು ಸೋಸಿ ಕುಡಿತನು ಅಂತಕ್ಕಂಥ ಸಂಕಲ್ಪ ಮಾಡ್ತೈತ್ರಿ. ಯಾರ್ರೀ? ಯಾರನ್ನ 24ನೇ ತೀರ್ಥಂಕರ ಮಾವೀರಂತ ಪೂಜಾ ಮಾಡಕತ್ತೀರ ಅವ್ರ ಕತಿ ಇದು. ಪೂರ್ವಬಹುದಾಗ ಶಿವ ಪರ್ಯಾಯದಾಗಿರ್ತಕ್ಕಂಥ ಜೀವ. ಈಗ ನೋಡ್ರಿ, ಮನುಷ್ಯ ಬಹುದಾಗ ಬಡಿಯಾರೋ, ಪತ್ತಾರೋ, ಕುಂಬಾರೋ, ಯಾರೋ ಜಾತಿಗೆ ಹುಟ್ಟ್ಯಾರೋ
ರವಿ ಮೇಸ್ತ್ರಿ ಗೌಂಡ್ಯಾರ ಕುಲ್ದಾಗ ಗೌಂಡಿ ಮಾಡ್ಕೊತ ತಿರ್ಗ್ಯಾರ್ತಾನೋ. ಕರೆ ಇವತ್ತೊಂದು ಪರಮ ಸೌಭಾಗ್ಯ ಸಮೋಶ್ವರ ನಿರ್ಮಾಣ ಮಾಡುವಂಥ ಭಾಗ ಸಿಕ್ತು. ಬ್ಯಾರೆ ಜಾತಿ ಹುಟ್ಟಿದವ್ರು ಸಮೋಶ್ವರದಾಗ ಭಾಗ ತಗೊಂಡ್ರು. ಮುಂದಿನ ಭಾಗದಾಗ ಹೆಂಗೆ ಮಹಾವೀರ ಭಗವಾನ್ ಸಮೋಶ್ವರದಾಗ ಬ್ರಾಹ್ಮಣ ಗೋತ್ರೀಯ ಇಂದ್ರಭೂತಿ ಪ್ರಥಮ ಗಣದರಾದ್ರು, ಹಂಗೆ ಇವತ್ತು ಬ್ಯಾರೆ ಕುಲ್ದಾಗ ಹುಟ್ಟಿ ಸಮೋಶ್ವರನ ಸೇವಾ ಮಾಡ್ತಕ್ಕಂಥವ್ರ ತೀರ್ಥಂಕರ ವಂಶದಾಗ ಹುಟ್ಟಿ ತೀರ್ಥಂಕರ ಕಾಲದಾಗ ಗಂಧರಾಗ್ತಕ್ಕಂಥ ಭಾಗ ಸಿಗ್ತೈತಿ ಅಂತ. ಎಷ್ಟೋ ಜನ ಜೈನ್ರಿ ಟೈಮ್ ಸಿಗಲಿಲ್ಲ, ಜೈನೇತರು ಬಂದು ಸೇವಾ ಮಾಡೋ ಭಾಗ ಸಿಕ್ತು. ಯಾಕೆ ಸಿಕ್ತು ಕೇಳ್ರಿ? ಅದ್ರ ಹಿಂದ ಜೀವದ ಪುರುಷಾರ್ಥ ಮುಂದಿನ ಗತಿ ಚಲೋ ಗತಿ ಆಗುದತೇನಂತೆ ಅವ್ರಿಗೆ ಭಾವ ಆಯ್ತು. ಅದಕ್ಕೆ ನಮ್ಮ ಆಚಾರ್ಯ ಭಗವಾನ್ ಹೇಳ್ತಾರೋ, ಜೈಸೆ ಗತಿ ವೈಸೆ ಮತಿ. ಬುದ್ಧಿ ಹೆಂಗೆ ಚಲೋ ಆಕತಿ ಮನುಷ್ಯ ಮುಂದಿನ ಗತಿ ಚಲೋ ಇತ್ತಂದ್ರೆ ಇವತ್ತು ಬುದ್ಧಿ ಜಾಸ್ತತಿ ಅಂತ. ಬುದ್ಧಿ ಯಾಕೆ ಕೆಡ್ತೈತಿ ಅಂತ ಕೇಳಿ ಮುಂದಿನ ಗತಿ ಕೆಟ್ಟಿತ್ತಂದ್ರೆ ಇವತ್ತು ಬುದ್ಧಿ ಕೆಡ್ತೈತಿ ಅಂತ. ಸಿಂಹ ಪರ್ಯಾದಲ್ಲಿರ್ತಕ್ಕಂಥ ಜೀವ ಕಣ್ಣಾಗ ನೀರು ತೆಗೆದ ಪಶ್ಚಾತ್ತಾಪ ಆಗಿ ವಾಣಿ ಕೇಳಿ ಇಷ್ಟು ಭಾವ ಚಲೋ ಆಯಿತು, ಆ ಜೀವನ ಪರ್ಯಂತ ಬೇಟೆ ಆಡೋದನ್ನು ನಿಲ್ಲಿಸ್ತು. ಹೇಳ್ರಿ, ನನಗೆ ನಿನ್ನೆ ಒಂದು ವಿಡಿಯೋ ತೋರಿಸಿರು. ನೀವು ಮನೆಗೆ ಹೋದ್ರೆ ಅದನ್ನ ತೆಗೆದು ನೋಡ್ರಿ, ಇಲ್ಲಿಕ ನಾ ಎಸ್ ಪಿಗೆ ಹೇಳ್ತೀನಿ ಎಲ್ಲ ಕಡೆ ಬಿಡಾಕ. ಮಾನ್ಸಾಗರ್ಜಿ ಈ ಕಾಲದಾಗ ಹಿಂಗೆ ಆಗೈತ, ನನ್ನ ಕಣ್ಣು ಮುಂದೆ ಕಟ್ಟಿದಂಗೆ ಆಗೈತೆ. ಅದೇನು ಮಹಾವೀರ ಭಗವಾನ್ರ ಆತ್ಮಾಶಿವ ಪರ್ಯಾದಾಗ ಹೆಂಗೆ ಅಹಿಂಸಾ ಪಾಲನೆ ಮಾಡಿರ್ಬೋದು. ಆಶ್ಚರ್ಯ. ಪಂಚಮ ಕಾಲದಾಗ ಇಂಥ ಘಟನೆ ಇವತ್ತು ನಾವು ನೋಡ್ತೀವಂದ್ರೆ ಇದಕ್ಕೆ ನನಗೆ ಸಮೋಶ್ವರನ ಪೂಜಾ ಮುಗ್ಯಾಕ ಅದು ನಿನ್ನೆ ನಂಗೆ ತೋರ್ಸಾಕಂದ್ರೆ ಇಲ್ಲಿ ಸಮೋಶ್ವರನ ಮಾಡಿ ಜೀವಂತ ಕರೆ ಅದೇನು ಇರ್ತೈತೆ ನಿಮ್ಮದು ಯಾವುದು ನ್ಯಾಚುರಲ್ ಜಾಗ್ರಫಿ ಡಿಸ್ಕವರಿ ಯಾವ ಟಿ ವಿದಾಗ ಚಲನ ಬರ್ತೈದ್ರಾಗೆಲ್ಲ ಪ್ರಾಣಿಗಳು ತೋರಿಸ್ತಿರ್ತಾರೋ ಅಂಥದ್ರಾಗಿಂದೊಂದು ವಿಡಿಯೋ ಇವತ್ತು ವೈರಲ್ ಆಗಿದೆ. ನಂಗೆ ಅನಿಸ್ತು ಸಮೋಶ್ವರನ ಪ್ರಭಾವ ಭದ್ರಗಿರ ಕರ್ನಾಟಕ ಅಲ್ಲ ಇಡೀ ವಿಶ್ವದಾಗ ಪ್ರಭಾವಿತ ಆಗೈತಿ ಅಂತಕ್ಕಂಥ ದೃಶ್ಯ ಅಂತ. ನಂತರ ನಾ ಪ್ರವಚನ ಮುಗಿಯಂತ ಎಸ್ ಪಿಗೆ ಹೇಳ್ತು, ನಂದು ಎಲ್ಲ ಕಡೆ ನಿಮಗೆ ಇದನ್ನ ಕಳ್ಸಾಕ ಲಿಂಕ, ಅದನ್ನು ನೋಡ್ರಿ. ಅದನ್ನು ನೋಡಿಬಿಟ್ಟು ನಂಗೆ ಅನ್ಸಕೈತು ಪೂರ್ವಬೋದಾಗ ಮಹಾವೀರ ಭಗವಾನ್ರ ಆತ್ಮ ಹಿಂಗೆ ಇರ್ಬೋದೇನೋ ಅನಂತೆ ಅವ್ರು ಮಹಾವೀರ ಆಗಿ ಹುಟ್ಟಿ ಮೋಕ್ಷಕ್ಕಾದ್ರು ತೀರ್ಥಂಕರಾದರು ಅಂತ. ಎಷ್ಟು ಪ್ರಭಾವ ಆಗಿರ್ಬೇಕ ವಿಚಾರ ಮಾಡ್ರಿ. ಚಿಂತನೆ ಮಾಡ್ತಕ್ಕಂಥ ವಿಚಾರದ ಒಂದ ಜಿಂಕಿ ಮರಿ ನೀರು ಕುಡಿಬೇಕಂತ ಕೆರಿಗೆ ಹೋಗಿದ್ದು ಕೇಳ್ರಿ. ನೀರು ಕುಡಿಬೇಕು ನದಿ ದಂಡಾಗೋ ಕೆರೆ ದಂಡಾಗೋ ನೀರು ಇರ್ತಕ್ಕಂಥ ಸ್ಥಾನದೊಳಗೆ ತಾಯಿ ಮತ್ತು ಮಗಳು ಕೂಡಿ ನೀರು ಕುಡಿಯಕ್ಕೆ ಹೋಗ್ಯಾರು. ಮಗು ನೀರಿನ ಭಯ ದಂಡ್ಯಾಗ ನಿಂತು ನೀರು ಕುಡಿಯಾಕತ್ತದ, ತಾಯಿ ನೀರಿನೊಳಗೆ ಎರಡು ಕಾಲಿಟ್ಟು ನೀರು ಕುಡಿಯಾಕತ್ತದ. ಅಂಥ ಪ್ರಸಂಗದಾಗ ಎಲ್ಲಿಂದಲೂ ಒಂದು ಮೊಸುಳಿ ಬಂದದ, ಆ ಜಿಂಕಿ ಮೇಲೆ ಅಟ್ಯಾಕ್ ಮಾಡ್ಯದ. ಭಕ್ತಾಂಬ ಸ್ತೋತ್ರ ಅಂತೀರಿಲ್ಲ, ಭಕ್ತಾಂಬ ಸ್ತೋತ್ರ ಮಾನ್ ತುಂಗಾಚಾರ್ಯ ಇದನ್ನ ವರ್ಣನೆ ಮಾಡ್ಯಾರ. ವಿಚಾರ ಮಾಡ್ರಿ, ಯಾವಾಗ ತಾಯಿ ಜಿಂಕೆ ಮೇಲೆ ಮೊಸಳು ಅಟ್ಯಾಕ್ ಮಾಡ್ತದ, ಮಕರ ಅಂತೀವಿ ಅದಕ್ಕೆ, ಯಾವುದು ಪುಷ್ಪದಂತ ತೀರ್ಥಂಕರ ಲಾಂಛನ ಅಂತ ಕರಿತೀವಿ, ಅಂಥ ಮೊಸಳೆ ಅಟ್ಯಾಕ್ ಮಾಡಿದಾಗ ಮಗು ಭಾಳ ಚೀರ್ತದ, ಈ ಕಡೆ ಓಡಾಡ್ತದ, ಹೇಗಾದ್ರೂ ಮಾಡಿ ತಾಯಿನ ಉಸ್ಕೋಬೇಕು ಪ್ರಯತ್ನ ಮಾಡ್ತದ. ನೀರಾಗ ಹೋಗೋ ಧೈರ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಮುಂದಿನ ಸಂಸ್ಕಾರ ಇಲ್ಲ. ಅದೀಗ ಹುಟ್ಟಿದ ಮಗು ಅದ, ಕಣ್ಣು ಮುಂದೆ ತಾಯಿ ಮೊಸಳಿ ಬಾಯಾಗ ಸಿಕ್ಕದ, ಮೊಸಳಿ ಜಗ್ಗಿ ಬಾಯಾಗ ಹಾಕ್ಕೊಳಕತ್ತದ. ಕೊನೆಗೆ ಜಗ್ಗಿ ಓದ ನೀರಾಗ ಮುಣಿಸಿ ಓದ್ ಬಿಡ್ತದ. ಕಣ್ಣು ಮುಂದೆ ತಾಯಿ ಕಾಣ್ತಾ ಇಲ್ಲ. ಮಗು ಪ್ರಾಣ ಭೀತಿಯಿಂದ ಅತ್ತ ಇತ್ತ ನೋಡಾಕತ್ತದ, ಭಯ ಪಡಾಕತ್ತದ. ಹುಟ್ಟಿದ ಮಗು ತಾಯಿನ ಕಳ್ಕೊಂಡದ. ಅಂಥ ಪರಿಸ್ಥಿತಿ ಒಳಗ ಎರಡು ತಾಳ್ಗಳು ಬರ್ತಾವ ಮುಂದ, ಇದನ್ನ ಅಟ್ಯಾಕ್ ಮಾಡ್ಬೇಕಂತ. ಜಿಂಕೆ ಮರಿ ತನ್ನ ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ತಾಯಿ ಪ್ರಾಣ ಹೋಯ್ತು, ನನಗೆ ತಾಯಿ ಇಲ್ಲ ಅಂತ ಭಯ ಭೀತಿಯಿಂದ ದಾಂಡ ಕಾರಣ್ಯ ಅಭಯಾರಣ್ಯ ಭಯಾನಕ ಸಹರ ಅಂತ ಮರುಭೂಮಿ ಜಿರೋದು ಅಂಥ ಒಣಗಿದ ಹುಲ್ಲಿನ್ಯಾಗ ಪ್ರಾಣ ಭೀತಿಯಿಂದ ಓಡಾಕತ್ತದ. ಹಿಂದೆ ಎಡ್ಡು ನರಿ ಬೆನ್ನು ಹತ್ಯಾವು, ತಾಳ್ದಂಥ ಬೆನ್ನು ಹತ್ಯಾವು. ಜಿಂಕಿ ಮರಿ ಓಡ್ತದ. ಸಣ್ಣ ಮಗು ಎಟ್ಟು ಓಡ್ತದ, ಪ್ರಾಣ ಭೀತಿಯಿಂದ ಓಡಾಕತ್ತದ. ಮುಂದೆ ಹೋಗ್ತದ ನದಿ ದಂಡಾಗ ಒಂದು ಸಿಂಹ, ಕೇಸರಿ ಇರ್ತಕ್ಕಂಥ ಸಿಂಹ, ಗಂಡು ಸಿಂಹ ನದಿ ಒಳಗೆ ನೀರು ಕುಡಿಯಾಕತ್ತಿತ್ತು. ಆ ದೃಶ್ಯ ನೋಡಿ ಆ ಜಿಂಕಿ ಮರಿ ಆ ಸಿಂಹದ ಕಾಲಾಗ ಅದರ ಕೇಸರ ತಳ ಹೋಗಿ ಆಶ್ರಯ ತಗೋತದ. ಸಿಂಹದ ಆಶ್ರಯ ತಗೋತದ.
ಅಷ್ಟ್ರಾಗ ಸಿಂಹ ಸ್ಪರ್ಶ ಆತ್ಪೇಡಿ ನೋಡ್ತದ, ಜಿಂಕಿ ಮರಿ ಮುಂದೆ ನೋಡ್ತದ, ಎರಡು ತೋಳು ಬರಾಕತ್ತೇವ. ಆ ಸಿಂಹ ಏನು ಮಾಡ್ತದ, ಆ ಬಾಲ್ಯ ಸಾವಕಾಶ ಸಣ್ಣ ಮರಿ ಸರಿಸಿ ತೋಳುಗಳಿಗೆ ಅಟ್ಯಾಕ್ ಮಾಡ್ತದ, ಅಂಜಿಕೆ ಹಾಕ್ತದ. ತೋಳುಗಳು ಸಹಿತ ಕೊಲ್ಲಂಗಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡ್ತದ, ಭಯ ಭೀತಿ ತೋರಿಸ್ತದ. ಆ ಸಿಂಹದ ಭಯಕ್ಕೆ ತೋಳುಗಳು ಅಂಜಿ ಓಡಿ ಹೋಗ್ತಾವು. ಆ ಮಗುವಿನ ಕರ್ಕೋತದ, ಜಿಂಕಿಯನ್ನು ತನ್ನ ಜೊತೆ ಇಟ್ಕೋತದ, ಒಂದು ಗಿಡದ ತೆಳಗೆ ಹೋಗಿ ಮನ್ಕೋತದ. ತನ್ನ ಆಶ್ರಯದಾಗ ಜಿಂಕಿ ಮರಿ ಮನ್ಕೊಂಡದ. ದೃಶ್ಯ ಕಣ್ಣು ಮುಂದೆ ತೊಗೊಂಡು ಬರೀ ಕಾಣ್ತದೆ. ಹೆಂಗ ಯಾವುದಕ್ಕೆ ನಾವು ಜಂಗಲ ಕಾಡಿನ ರಾಜ ಅಂತೀವಿ, ಮೃಗರಾಜ ಅಂತೀವಿ, ಅದಕ್ಕೆ ನಮ್ಮ ಶಾಸ್ತ್ರ ಉಲ್ಲೇಖ ಐತಿ. 20ನೇ ಶತಮಾನದಾಗ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶಾಂತಿ ಸಾಗರ್ಗೆ 18ನೇ ವಯಸ್ಸಿನ ಬ್ರಹ್ಮಚರ್ಯ ವ್ರತ ಕೊಟ್ಟಂತ ಗುರು ಪರಮ ಪೂಜ್ಯ ಘೋರ ತಪಸ್ವಿ ಸ್ವಸ್ತಿ ಶ್ರೀ ಸಿದ್ಧಸಾಗರ ಮಹಾರಾಜರು ತೀರ್ಥರಾಜ ಸಮ್ಮೇತ್ ಸಿಕ್ಕರ್ಜಿ ಒಳಗ ಚಂದ್ರಪ್ಪ ಟೋಕದಾಗ ಸಾಮಾಯಿಕ ಮಾಡಾಗ ಒಂದು ಶಿವ ಬಂದು ಕುಯ್ತತ್ತು. ಅವಾಗ ಅಂತಾರತ್ತ ಧ್ಯಾನ ಮಾಡ್ಕೋತ, ಒಬ್ಬ ಮುನಿರಾಜನ ಮುಂದೆ ಒಬ್ಬ ವನರಾಜ ಬಂದಾನ, ನಾವು ಹೋಗುತ್ತಕ್ಕನ ಸಾಮಾಯಿಕದಿಂದ ಹೇಳಬಾರ್ದತ್ ಇವರು ಕೂತ್ರತ್. ನೋಡ್ರಿ, ಎಂಥ ಸಂಯಮ, ಎಂಥ ಸಾಧನೆ, ಎಂಥ ಉಪಸರ್ಗ ವಿಜಯ ಆಗ್ತಕ್ಕಂಥ ವ್ಯಕ್ತಿತ್ವ. ಅದಕ್ಕೆ ನಮ್ಮ ಆಗಮದಾಗ ಹೇಳೋರು, ದೀಕ್ಷಾ ಕೊಡಾಗ ಗುರು ಶಿಷ್ಯಗೆ ಪೈಲಾ ಪಿಂಚಿ ಐತಿವಾಗ ಶಿಷ್ಯ ದರ್ಶನ ಮಾಡ್ತಾನ, ಶಿಷ್ಯ ಗುರು ಆಶೀರ್ವಾದ ಕೊಡ್ತಾನೆ. ಸಮಾಧಿ ವೃದ್ಧಿರಸ್ತು ಧರ್ಮ ಪ್ರಭಾವನ ಮಸ್ತು ಅಲ್ಲ. ಪ್ರಥಮ ಗುರು ಆದಂಥವನು ಶಿಷ್ಯನಿಗೆ ಆಶೀರ್ವಾದ ಸಮಾಧಿ ವೃದ್ಧಿರಸ್ತು. ನಮಗೆ ಶಿಕ್ಷಾ ಅಂತದ ಕೊಟ್ಟರು ಗುರುಗಳು. ಎಂದು ದೀಕ್ಷಾತ್ ಅವತ್ತು ಸಲ್ಲೇಖನ ತೊಗೊಳಕ್ಕೆ ತಯಾರು, ಅವತ್ತು ಸಮಾಧಿ ಆದ್ರೂ ಆನಂದದಿಂದ ಸ್ವೀಕಾರ ಮಾಡಕ್ಕೆ ತಯಾರು. ಇವತ್ತಂದ ಅಂತಿಮ ದಿವಸಕ್ಕೆ ಬದುಕ್ತಕ್ಕಂಥ ವ್ಯಕ್ತಿ ಈ ಪ್ರಪಂಚದಾಗ ಯಾರು ಇದ್ರೆ ದಿಗಂಬರ ಮುನಿರಾಜ್ ಇರ್ತಾರೋ. 24 ತಾಸು ಆತ್ಮ ಸಾಧನೆಯಲ್ಲಿ ಆಹಾರ ತಗೊಂಡು ಗುರುಗೂ ಹತ್ತಿರ ಬಂದು ಪ್ರತ್ಯೇಕ ಸ್ವೀಕಾರ ಮಾಡ್ತಾರೋ. ಅದ್ರಾಗ ಅವ್ರ ಸಲ್ಲೇಖನ ಶುರುವಾಯಿತು. ತಪ್ಪು ಯಾರೇ ಅಂದ್ರೆ ಸಲ್ಲೇಖನ ಇಲ್ಲ ಸಾತ್ರ ತಂದಿರಿ. ಸಾಧುಗಳು 24 ತಾಸು ಸಾಧನೆ ಇರ್ತವೆ. ಅಪ್ರತ್ಯೇಕ ತಗೊಂಡ ನಂತರ ಆಹಾರ ಆದ ನಂತರ ಮತ್ತು ಗುರುಗಳ ಹತ್ತಿರ ಭಗವಾನ್ ಹತ್ತಿರ ಬಂದ ಪ್ರತ್ಯೇಕ ಸ್ವೀಕಾರ ಮಾಡ್ತಾರೋ. ಯಾವಾಗ ಅವ್ರು ಕಾಯೋಸ್ತಾರೋ ಪೂರ್ವಕ ಪ್ರತ್ಯೇಕ ತಗೋತಾರೋ ಅವ್ರದ ಸಲ್ಲೇಖನ ಪ್ರಾರಂಭ ಆತು. ಆತ್ಮ ಸಮಾಧಿ ಒಳಗೆ ಸ್ವ ಸಮಯದೊಳಗೆ ಸಾಧನಾ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಿರ್ತದ. ಹಂಗೆ ಸಿದ್ಧಸಾಗರರು ಒಬ್ಬ ಮುನಿರಾಜ ಮೃಗರಾಜನ ಮುಂದೆ ಕೂತು ಸಾಧನಾ ಮಾಡ್ತಾರ. ಕೊನೆಗೆ ಸಿಂಹನ ಬ್ಯಾಸತ್ತು ಸಾವಕಾಶ ಎದ್ದ, ತಲೆ ಬಾಗಿಸಿ ಹೊರಟು ಹೋಯ್ತು. ಅವಾಗ ಸಿದ್ಧಸಾಗರರು ಕೆಳಗೆ ಬಂದು ಆಹಾರ ಮಾಡ್ರು ಅಂತ. ಆ ಸಮಯದ ದೇವತೆಗಳು ಚಂದ್ರಪ್ಪ ಬಿಟ್ಟು ಹೋಗದಾಗ ಸಿದ್ಧಸಾಗರ ಮೇಲೆ ಪುಷ್ಪವೃಷ್ಟಿ ಮಾಡಿ ಜಯ ಜಯಕಾರ ಮಾಡಿದ್ರು. ಹೇ ಸಿದ್ಧಸಾಗರ್, ಹೇ ಮಹಾನ್ ತಪಸ್ವಿ, ಮುಂಬರುವ 10 ಭವದಲ್ಲಿ ನಿಮಗೆ ಮುಕ್ತಿ ದೊರೆತದಂತ ಆಕಾಶವಾಣಿ ಆಯಿತು. ಅಂಥ ಮಹಾನ್ ಸಾಧಕರು ಸಿದ್ಧಸಾಗರರು. ಆ ಸಿದ್ಧಸಾಗರ ಜೀವನ ಚರಿತ್ರೆಯನ್ನ ಸಾತ್ಕೊಂಡ ಅವ್ರ ಅವ್ವನ ಹೊಟ್ಟೆಯಾಗಿದ್ದಾಗ ಕೇಳಿದ್ರು. ಯಾರ? ಶಾಂತಿಸಾಗರರು ಬೋಜ ಗ್ರಾಮದ ಪಾಟೀಲ್ ಬಾಯಿ ಭೀಮಗೌಂಡರ ಧರ್ಮಪತ್ನಿ ಸತ್ಯವತಿ ಮಾತಾ ಗರ್ಭವತಿ ಇದ್ದಾಗ ಗರ್ಭದಾಗ ಸಾತ್ಕೊಂಡನ ಜೀವ ಶಾಂತಿಸಾಗರ್ ಜೀವಿತ್ತು. ಆ ಸಮಯದಾಗ ಸಿದ್ಧಸಾಗರ ಕತಿ ಗೌಡ ಹೇಳ್ತಿದ್ದ, ಊರು ಗೌಡ ಹೇಂತಿ ಏನು ಹೇಳಿ ಕತ್ತಿ ಮಿಶೋಡಿಯಾಗ ಒಬ್ಬ ಸಿದ್ದಪ್ಪದಾನು, ಅವನ ಸಗಣಿ ತೆಗಿಯಾಗ ಕುಲ್ಕನ್ಯಾರ ಮನ್ಯಾಗ ಚಾಕ್ರಿ ಮಾಡ್ತಿದ್ದ. ಯಾಕಂದ್ರೆ ಶಿಖರ್ಜಿಗೆ ಹೋಗಾಕ ಅವ್ರ ತೆಗ್ ಸಾಲ ಮಾಡಿದ್ದ. ಎದಕ್ಕೆ ಅವ್ವ ಅಪ್ಪನ ಶಿಖರ್ಜಿ ದರ್ಶನ ಮಾಡಿಸ್ಬೇಕನ್ನೋ ಭಾವನಾ. ನೋಡ್ರಿ, ನಿಜವಾದಂಥ ಮಕ್ಕಳು ಯಾರಂದ್ರೆ ತಂದೆ ತಾಯಿಯರ ಶಿಖರ್ಜಿ ದರ್ಶನ ಮಾಡ್ತಕ್ಕಂಥವನು, ತಂದೆ ತಾಯಿಯರ ಇಚ್ಛಾಪೂರ್ಣ ಮಾಡ್ತಕ್ಕಂಥವನು. ತಂದೆ ತಾಯಿ ವ್ರತಿ ಆಗ್ತಿದ್ರಂದ್ರೆ ದರ್ಶನ ಭಾವ ಇತ್ತಂದ್ರೆ ಅವ್ರ ಇಚ್ಛಾಪೂರ್ಣ ಮಾಡ್ತಕ್ಕಂಥ ಮಗ ಸಮ್ಯಕ್ ದೃಷ್ಟಿ ಭವ್ಯಾತ್ಮ ಅನ್ಸ್ಕೊತಾನೋ ಅಂಥ ವ್ಯಕ್ತಿತ್ವ ನಮ್ಮ ದೇಶದಾಗ ಇರ್ತದ. ಅದಕ್ಕೆ ಸಿದ್ದಪ್ಪ ತಾಯಿ ತಂದೆ ಇಚ್ಛೆ ಪೂರ್ಣ ಮಾಡೋ ಸಲುವಾಗಿ ಶಿಖರ್ಜಿಗೆ ಹೋದ. ಅಲ್ಲಿ ಇಲ್ಲಿ ರೊಕ್ಕ ಒಳೆ ಮಾಡಿ ಕರ್ಜು ತೆಗ್ದಿದ್ದ. ಆ ಕರ್ಜು ತೀರ್ಸಕ್ಕೆ ಹೊಲ ಮಾರನು, ಕರ್ಜು ತೀರ್ಲಿಲ್ಲ. ಅಣಂತೆ ಕುಲಕರ್ಣ್ಯರ ಮನೆ ಚಾಕ್ರಿ ಮಾಡ್ತಿದ್ದ ಈ ಧರ್ಮಾತ್ಮ. ಚಾಕ್ರಿ ಮಾಡ ಒಂದು ದಿವಸ ಹರಿಯಾಗ್ಯದ ನಶಿಗ್ನ್ಯಾಗ ಆಕಳ ಎತ್ಗೋಳ್ದ ಎಮ್ಗೋಳ್ದ ಸಗಣಿ ತೆಗಿಯಾಗ ಒಂದು ಎತ್ತ ತೆಗೆದ ಸಗಣಿ ತೆಗಿತಿದ್ದ. ಒಂದು ಕೈ ಕೆಳಗಿತ್ತು, ಒಂದು ಕೈಲಿ ಸಗಣಿ ಸರಿಸ್ತಿದ್ದ. ಎತ್ತ ತಪ್ಪಿ ಅವನ ಕೈ ಮೇಲೆ ಕಾಲು ಕೊಡ್ತು. ಓದ್ತೀವಿ ನಾವು ಮಹಾವೀರ ಭಗವಾನ್ ಇತಿಹಾಸ. ಕಪ್ಪಿ ಮೇಲೆ ಆನೆ ಕಾಲು ಕೊಟ್ರೆ ಕಪ್ಪಿ ಜಾಗದಾಗ ಸತ್ತ ಸ್ವರ್ಗದ ದೇವತೆ. ಯಾಕಾತಂದ್ರೆ ಭಗವಂತರ ದರ್ಶನ ಮಾಡಬೇಕು, ಅವ್ರು ವಾಣಿ ಕೇಳಬೇಕು, ಸಮೋಶರಣಕ್ಕೂ ಹೋಗಬೇಕು.
ಬರೀ ಭಾವನೆ ಇದ್ದದಕ್ಕೆ ನೀವು ಸಮೋಷನ್ ಕಟ್ಟ ಹೋಗಿಲ್ಲ. ಸಮೋಷನ್ದ ಸಹಸ್ರನಾಮ ಪೂಜಾನು ಮಾಡ್ರಿ, ನಮೋಕಾರ ವಿಧಾನ ಮಾಡ್ರಿ, ಇವತ್ತು 46 ಪೂಜಾನು ಮಾಡ್ರಿ, ಸ್ವತಃ ಸಮೋಷರಣ ಕಟ್ಟಕ್ಕೂ ಪುರುಷಾರ್ಥ ಮಾಡ್ರಿ, ದಾನ ಧರ್ಮ ಮಾಡ್ರಿ. ಆ ಕಪ್ಪಿಗೆ ಎಷ್ಟು ಪಾಲ್ ಚಲೋ ನೀವು ಅನ್ಬೇಕು. ನಿಮ್ಮ ಆತ್ಮನ ಕಲ್ಯಾಣ ಆಗೋದೋ ಇಲ್ಲೋ ಅಂದಾಗ ಇದು ನಿಮ್ಮ ಭಾಗ್ಯದಾಗ ಸಿಕ್ಕದ ಬಾಬಾ ಗುಡ್ಡ. ಜೀವಂತ ಸಮೋಷನ ದೇಶ ತುಂಬ ಚರ್ಚೆ ನಡೆದದ. ಹುಟ್ಟಿದಂದು ಇಂಥ ಸಮೋಷನ್ ನೋಡಿಲ್ಲ, ಮುಂದೆ ನೋಡ್ತು ಗೊತ್ತಿಲ್ಲ. ಅಂಥ ಜೀವಂತ ಸಮೋಷನ್ದಾಗ ಸಹಸ್ರಾಧಿಕ ಸಂಖ್ಯಾದೊಳಗೆ ದಿನ ಸಹಸ್ರನಾಮ ಸ್ತೋತ್ರ ಮಾಡ್ತಕ್ಕಂಥ ಸೌಭಾಗ್ಯ ತಗೊಂಡಿವಿ. ಇದು ಪುಣ್ಯದ ಫಲ ಅಂತ ಪೂರ್ವಬೋಧ ಪುಣ್ಯ ಮಾಡಿದ್ರಿ. ಇವತ್ತಿದು ಧರ್ಮ ಸಿಕ್ತು, ಗುರುಗಳು ಸಿಕ್ಕರು, ಅದು ಕ್ಷೇತ್ರದೊಳಗೆ ಇಂಥ ಭಾಗ್ಯ ಸಿಕ್ತು. ಇದು ಪುಣ್ಯಾನುಬಂಧಿ ಪುಣ್ಯಕ್ಕೆ ಕಾರಣ. ಪ್ಲಸ್ ಪಾಯಿಂಟ್ ಅದು ಮತ್ತು ಪ್ಲಸ್ ಮುಂದೆ ಹೋಗಿ ಇಂಟು ಆತಂದ್ರೆ ಅದು ಗುಣಿ ಅನಂತ ಗುಣಿ ಆಗ್ತತಿ. ಅಂಥ ಫಲ ಪಡ್ಕೊಂಥ ಭಾಗ್ಯ ಸಿಕ್ತು. ಹಂಗೆ ಸಿದ್ಧ ಸಾಗರ ಆತ್ಮ ಎಷ್ಟು ಭವಿತ್ತು ಆ ಕತಿ ಹೊಟ್ಯಾಗಿರ್ತಕ್ಕಂಥ ಕೂಸು ಕೇಳ್ತೈತಿ, ಅದ್ರ ಮೇಲೆ ಪ್ರಭಾವ ಆಗ್ತೈತಿ. ಎತ್ತ ಕೈ ಮೇಲೆ ಕಾಲು ಕೊಟ್ರೆ ಆ ಪುಣ್ಯಾತ್ಮ ಗಪ್ಪ ಕೂತಾನತ್. ನೀವಿದ್ರ ಬಾಯಾಗ ಯುಸ ಪರಮೋ ಧರ್ಮಕಿ ಕೈ ಮ್ಯಾಗ ಕೊಯ್ಯನ್ ಹೊಳಾಕಿತ್ರ ಹಿಂಗೆ ಮಾಡೋ ಮಕ್ಕಳು ನಾವು. ಒಂದು ಕೊಯ್ಯನು ಹೊಳ ಕಡ್ಯಾಕತ್ರ ಸಹನ ಮಾಡ್ಕೊಳಕ್ಕಾಗೋದಿಲ್ಲ. ಎತ್ತ ಕೈ ಮೇಲೆ ಕಾಲು ಕೊಟ್ಟರು ಗಪ್ಪ ಕೂತಾನು. ಕಡಿಕ ಕುಲ್ಕನ್ಯಾರಿ 2-3 ಸಲ ಕೂಗ್ತಾರೋ, ಹೇಳೋದಿಲ್ಲ. 4ನೇ ಸಲ ಎದ್ದ ಬರ್ತಾರೆ. ಯಾನು ಸಿದ್ದಪ್ಪ ಎಷ್ಟೊತ್ತು ಹೆಂಡಿತೈ ಮುಂದಿನ ಕೆಲಸ ಮಾಡೋ ಹೇಳಾತು ಮುಂದೆ ಬಂದು ನೋಡ್ತಾನೋ. ಅವಾಗ ಕೈ ಮೇಲೆ ಕಾಲು ಕೊಟ್ಟದಕ್ಕೆ ಆ ಕೈಯಾಗಿಂದ ರಕ್ತ ಸೋರಾಕತ್ತಿತ್ತು. ಅವಾಗ ಕುಲ್ಕರ್ಯ ಬಂದ ಹಲೆ ಅಂತ ಹಿಂಗೆ ಎತ್ತ ಹೊಡಿಯಾಗ ಸಿದ್ದಪ್ಪನ ಬಾಯಾಂದ ಒಂದು ಮಾತು ಬತ್ತತ್ತ. ಬಸವಂತಪ್ಪ ಬ್ಯಾಸತ್ ನಿತ್ತಾನು, ಅವನ್ಯಾಕೆ ಹೊಡಿತೀನಿ ಬಿಡ್ರಿ ಅಂತ. ಎಂಥ ದಯ ಇತ್ತಪ್ಪ ಜೀವಾತ್ಮನೊಳಗ. ಅನಂತವರು ಸಿದ್ಧ ಸಾಗರರಾಗಿ ಹೋದರು, ಶಾಂತಿ ಸಾಗರ ಪ್ರೇರಣಾದೋತಕರಾದರು. ಅದು ಎದರಿಂದ ಅಂದ್ರೆ ಸಂಯಮದಿಂದ. ಹಂಗ ಪೂರ್ವದಾಗ ಮಹಾವೀರ ಭಗವಾನ್ ಕಲ್ಪನಾ ನನ್ನ ಮುಂದೆ ಕಟ್ಟದಂಗೆ ಕಾಣಕೈತ್ತು. ಆ ವಿಡಿಯೋ ನೋಡಿ ಶಿವ ಆ ಜಿಂಕಿ ಮರಿ ಆಶ್ರಯ ಕೊಡ್ತದ, ಗಿಡದ ಬಡ ಹೋಗಿ ಮಾಡ್ಕೊಂಡು ಆಶ್ರಯ ಕೊಡ್ತದ. ಮತ್ತೊಂದು ದಿವಸ ಒಂದು ಹುಲಿ ಆ ಶಿವದ ಮರಿ ಮೇಲೆ ಅಟ್ಯಾಕ್ ಮಾಡ್ತದ. ಆ ಟೈಮ್ದಾಗ ಶಿವ ಆ ಹುಲಿ ಜೊತೆಗೆ ಫೈಟ್ ಮಾಡಿ ಅಲ್ಲಿಂದನೂ ಆ ಜಿಂಕೆ ಮರಿಯನ್ನು ರಕ್ಷಿಸ್ತದೆ. ಯಾರ ಕತೆ ಇದು? ಮನುಷ್ಯರ್ಗಲ್ಲ, ಪ್ರಾಣಿಗಳ ಒಳಗಿಷ್ಟು ಧರ್ಮ ಇವತ್ತು ಐತಂದ್ರೆ ನಮ್ಮ ಮಹಾವೀರ ಭಗವಾನ್ರ ಆತ್ಮ ಶಿವ ಪರ್ಯಾದಾಗ ಏನೇನು ಮಾಡಿರ್ಬೋದು, ಎಂಥ ಧರ್ಮ ಪಾಲನೆ ಮಾಡಿರ್ಬೋದು, ಎಂಥ ಮುನಿಗಳು ವಚನದಿಂದ ಆತ್ಮನ ಕಲ್ಯಾಣ ಮಾಡ್ಕೊಂತ ಕಾರ್ಯ ಮಾಡಿರ್ಬೋದು. ನೀರು ಸೋಸಿ ಕುಡಿಯು ಸಂಕಲ್ಪ, ಪ್ರಾಸುಕ ನೀರು ಕುಡಿ ನಿಯಮ ತಗೊಂಡಿತ್ತು. ಶ್ರಾವಕರ ಅನುವ್ರತ ಪಾಲನೆ ಮಾಡು ನಿಯಮ ತಗೊಂಡಿತ್ತು. ಯಾರ ಅಧ್ಯಕ್ಷ ಮಹೋದಯ? ಶಿವ. ತಿರ್ಯಂಚ ಪ್ರಾಣಿ ಮೃಗ. ಎದಕ್ಕೆ ನಾವು ವಕ್ರ ಅಂತ ಕರಿತೀವಿ, ಕ್ರೂರ್ ಅಂತೀವಿ, ಮಾಂಸಾರಿ ಅಂತೀವಿ. ಅಂಥ ಕ್ರೂರ ಮೃಗ ಮುನಿಗಳು ವಾಣಿ ಕೇಳಿ ಶ್ರಾವಕರ ಅನುವೃತ್ತ ಪಾಲನೆ ಮಾಡ್ತತಿ. ಹರಿಯು ನೀರು ಎಲ್ಲಿ ಜಲಪಾತದ ಅಲ್ಲಿ ನೀರು ಕುಡಿತೈತಿ. ಒಣ ಕಡ್ಡ ತಿಂತತಿ. ಹಸಿ ಮೇವನ್ಯಾಗ ಜೀವದ ಅಹಿಂಸೆ ಆಗಬಾರ್ದಂತಕ್ಕಂಥ ಭಾವನಾ. ನೀರು ಸೋಸಿ ಯಾರು ಕೊಡೋರು ನಂಗೆ ನೋಡ್ರೆ ಅಂಜು ಓಡ್ತಾರೋ. ಅದಕ್ಕೆ ಎಲ್ಲಿ ಜಲಪಾತ ಅಲ್ಲಿ ಪ್ರಾಸುಕ ನೀರು ಕುಡ್ದ 33 ದಿವಸ ತಕ್ಕ ನಿಯಮ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೊಂಡ ಸ್ವರ್ಗದಾಗ ದೇವಾಗಿ ಮಹಾವೀರ ತೀರ್ಥಂಕರ ಆಗ್ತಕ್ಕಂಥ ಸೌಭಾಗ್ಯ ತಗೊಂಡಿದ್ರು ಆ ಜೀವ. ಅಂಥ ದೃಶ್ಯ ಇವತ್ತು ನಮ್ಮ ಕಣ್ಣು ಮುಂದೆ ಕಡಿದಂಗೆ ಕಾಣ್ತದ. ಆ ಹುಲಿಯಿಂದನೂ ಸಹಿತ ಹೋರಾಟ ಮಾಡಿ ಶಿವ ಆ ಜಿಂಕೆ ಮರಿಯನ್ನು ರಕ್ಷಣೆ ಮಾಡ್ತದೆ. ಹಾಗೂ ಈಗ ಒಂದು 4-5 ವರ್ಷ ಜಿಂಕೆ ಮರಿ ದೊಡ್ಡದಾಗಂತೆ ಅದನ್ನೊಂದು ದಿವ್ಸ ಕರ್ಕೊಂಡು ಹೋಗಿ ಆ ಜಿಂಕೆ ಪಳಗಿರ್ತೈತಿಲ್ಲ, ಜಿಂಕೆ ಗ್ರೂಪ್ ಅವ್ರ ಪರಿವಾರದಾಗ ಹೋದ ಈ ಜಿಂಕಿ ಮರಿಯನ್ನು ಬಿಟ್ಟು ಬರ್ತದ ಶಿವ. ಎಂಥ ಧರ್ಮ ರೀ! ಪ್ರಾಣಿ ಒಳಗೆ ಇಂಥ ಧರ್ಮತನ ಅಂತ ನಿಮ್ಮೊಳಗೆ. ಅದಕ್ಕೆ ನೀರು ಸೋಸಿ ಜೀವಾಣು ಬಿಟ್ಟು 3 ಸಲ ಕಾಶಿ ಪ್ರಾಸುಕ ಮಾಡಿದ ನೀರು ಅದ ಹೇಳಕ್ಕಲ್ಲ, ಇದು ಪಾಲನೆ ಮಾಡಾಕ. ಏ ಭಗವಾನ್ ಏನು ಹೇಳೋದು? ಅದು ಭಾಳ ಪಾಪದ. ಕುರಿ ಇರಲಿ, ಕೋಳಿ ಇರಲಿ, ದನ ಇರಲಿ, ಕ್ವಾನ್ ಇರಲಿ, ಹೋರಿರಲಿ, ಆಕಳಿರಲಿ, ವಯಸ್ಸಾತು ನಮಗೆ ಸಾಕಾಗೋದಿಲ್ಲ ಅಂತ ಕಡ್ಯಾಕ ಕೊಟ್ರಂದ್ರೆ
ನೀವು ಅಹಿಂಸಾ ಪರಮೋ ಧರ್ಮ ಕಿ ಜೈ ಅನ್ನಕ್ಕೆ ನಿಮಗೆ ಅಧಿಕಾರ ಇಲ್ಲ. ಕೋಟಿ ಅರಿಯ ಕೊಟ್ಟರು ನಿಮ್ಮ ಅರಿಗ್ಯ ನಿಮ್ಮ ಆತ್ಮ ಕಲ್ಯಾಣಕ್ಕೆ ಕಾರಣ ಆಗೋದಿಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮದಾವುದಯ್ಯ. ನಮ್ಮ ತತ್ವ ಸಿದ್ಧಾಂತ ತಗೊಂಡ ಜನರಿಗೆ ಮುಟ್ಟುವಂಥ ಕೆಲಸ 12ನೇ ಶತಮಾನದ ಬಸವಣ್ಣವ್ರು ಮಾಡ್ರು ಅಂದ್ಬೇಕು. ಯಾವ ಧರ್ಮದಾಗ ಅಹಿಂಸನ ಮೂಲ ಆಧಾರದ, ಅಹಿಂಸನ ಮೂಲ ತತ್ವದ, ಅಹಿಂಸನ ಪರಮೋ ಧರ್ಮದ ಅಂಥ ಧರ್ಮದಾಗ ಹುಟ್ಟಿ ನಾವು ಆಕಳ ಕಡ್ಯಾಕ ಕೊಡ್ತೀವಿ ಅಂದ್ರೆ ಧರ್ಮ ಏನು? ಇದಕ್ಕೆ ಧರ್ಮ ಅನ್ನಕ್ಕೆ ಸಾಧ್ಯ ಏನು? ನಾಳೆ ನೀವು ಮುದುಕಿ ಆದ್ರೆ ನಿಮ್ಮನ್ನು ಕೊಟ್ಟರೆ ಹೆಂಗಾಕೈತಿ? ವಿಚಾರ ಮಾಡ್ರಿ, ಸ್ವತಃ ತಗೋರಿ. ದೇಶ ನನಗೇನು ಮಾಡ್ತು, ನಮ್ಮ ಅವ್ವ ಅಪ್ಪ ನನಗೇನು ಮಾಡ್ರು, ನನ್ನ ಧರ್ಮ ನನಗೇನು ಮಾಡ್ತು, ನನ್ನ ಸಮಾಜ ನನಗೇನು ಮಾಡ್ತು ಅಂತ ಕ್ವಶನ್ ಮಾಡೋದಕ್ಕಿಂತ ದೇಶಕ್ಕಾಗಿ, ನನ್ನ ತಂದೆ ತಾಯಿಗಾಗಿ, ನನ್ನ ಸಮಾಜಕ್ಕಾಗಿ, ನನ್ನ ಧರ್ಮಕ್ಕಾಗಿ ನಾ ಏನು ಮಾಡ್ದಂತಕ್ಕಂಥ ಕ್ವಶನ್ ಮಾಡ್ಕೊಂಡು ಹಾಕಿ ಇವತ್ತು ಬದುಕಾಕ ಕಲೀರಿ. ಅಂದ್ರೆ ಜೀವನ ಸಾರ್ಥಕ ಆಗ್ತದ, ಜೀವನ ಆದರ್ಶ ಆಗ್ತದ. ಪುರುಷಾರ್ಥದಿಂದ ಈ ಆತ್ಮ ಪರಮಾತ್ಮ ಆಗ್ತಾನ. ಇವತ್ತು ಕಲ್ಲುಗಿದಿರಲಿ, ಸಾರಿಸೋದಿರಲಿ, ಇಟಂಗಿ ಕೊಡೋದಿರಲಿ, ನೀರು ಹೊಡಿದಿರಲಿ, ಯಾವುದು ಸಮೋಷರ್ ನಿರ್ಮಾಣ ಮಾಡಕ ಗಿಡ ಜೋಡಿಸೋದಿರಲಿ, ಕಲರ್ ಮಾಡೋದಿರಲಿ, ಆಣಿ ಇದೇ ಹೇಳಲ್ಲ ಮಾರಾದ್ರ ಮಾನ್ಸಾಗರ್ ಶ್ರಾವಕರು ಹೊರಕಾಗೋದಿಲ್ರಿ. 50-60 ಕಿಲೋ ಗಟ್ಲೆ ದೊಡ್ಡ ಇದ್ದು ಎಂಗಲ್ ಸಹಿತ ನಮ್ಮ ಹೆಣ್ಮಕ್ಳು 10 ಮಂದಿ ಆಗಿ ಹೊತ್ತು ಇಡುವಂಥ ಕೆಲಸ ಮಾಡ್ರು. ಒಂದು ಸಣ್ಣ ಕೆಂಪು ಇರಿವಿ ಹೆಂಗೆ ಅಕ್ಕಿ ಕಾಳ ಒಂದೇ ಒಯ್ಯಾಕಾಗ್ಲಿಕ್ಕೆ ನಮ್ಮ ಮತ್ತೊಂದು ಎರಡು ಜೋಡಿಸ್ಕೊಂಡಾದ್ರೂ ಒಯ್ತೈತಿ. ಅಂಥ ಕೆಲಸ ಭಕ್ತರಾಗಿ ಮಾಡಿರಿ, ರಕ್ತತ್ರ ನಿಧಿಗೆ ಕಾರಣ ಆಗುವಂಥದ್ದು ಅಂತ. ಇದ ಪುರುಷಾರ್ಥ. ಈ ಧರ್ಮ ಪುರುಷಾರ್ಥ ಭವಿಷ್ಯದಾಗ ಮೋಕ್ಷ ಪುರುಷಾರ್ಥಕ್ಕೆ ಕಾರಣ ಆಗ್ತದ. ಮೋಕ್ಷ ಪುರುಷಾರ್ಥ ಪ್ರಾಪ್ತಿ ಆಗ್ಬೇಕಾರ ಧರ್ಮದಿಂದುಕ್ತ ಅರ್ಥ, ಧರ್ಮದಿಂದುಕ್ತ ಕಾಮವೇ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ಯಾರು. ಆ ಮೋಕ್ಷ ಪ್ರಾಪ್ತಿ ನಮ್ಮ ಜೀವನದ ಪಡ್ಕೋಬೇಕಾಗಿತ್ತು ಅಂದ್ರೆ ಇವತ್ತು ನಾವು ಪ್ರಮಾದಿ ಆಗಲಾರ್ದ ಪುರುಷಾರ್ಥ ಮಾಡೋದು ಅತ್ಯವಶ್ಯಕದ. ಒಂದೊಂದು ಹನಿ ನೀರು ಬೀಳಾಕತ್ತೈತಿ ಒಂದು ಕಲ್ಲು ಪಡಿ ಮ್ಯಾಲ. ಚಾವಿ ಲೀಕಾಗಿ ಬೀಳ್ತಿರ್ತೈತಿ ಯಾವಾಗರೆ. ಒಂದು ಹನಿ ಬಿದ್ದರೆ ಏನಾತ ದುರ್ಲಕ್ಷ್ಯ ಮಾಡಬೇಡ್ರಿ. ಒಂದೊಂದು ಹನಿ ನೀರು ಬೀಳ್ಕೋತ ಒಂದು 2-3 ವರ್ಷನ್ಯಾಗ ನೋಡ್ರಿ ಯಾವ ಕಲ್ಲು ಮ್ಯಾಲ ಆ ಹನಿ ನೀರು ಬೀಳ್ತಿತ್ತು, ಆ ಕಲ್ಲಿನ್ಯಾಗ ಒಂದು ತೂತು ಬಿದ್ದದ. ಹೇಳಕತ್ತೈತಿ ಹೇಳಕತ್ತದ. ಯಾವ ಕಲ್ಲಿನ ಮ್ಯಾಲ ಹನಿಯಾಗಿ ನೀರು ಬೀಳ್ತಿತ್ತು, 1-2 ವರ್ಷದೊಳಗೆ ತೆಗೆದು ನೋಡ್ರಿ ಆ ಕಲ್ಲಿನೊಳಗೆ ತೂತು ಬಿದ್ದದ. ನಿಮ್ಮ ಮುಂದೊಂದು ಕಲ್ಲ ಇಡ್ತೀನೋ, 1,000 ಹನಿ ನೀರು ಸುರೂರಿ ತೂತು ಬೀಳ್ತೈತೆ ನೋಡೋಣ. ಮತ್ತು ಅಲ್ಲಿ ಬಿದ್ದದ್ದು ಸುಳ್ಳೋ ಕರೇನು? ಅಲ್ಲಿ ಬಿದ್ದದ್ದು ತೂತು ಕರೇನು ಸುಳ್ಳು? ಒಮ್ಮೆ ಕೇಳ್ತನತ್ ಒಟ್ಟ ಹರ್ಯಾ ಬಂದ ಸೆನ್ಸಾಗ ಇಲ್ಲೇ ಕುಂಡ್ರೋದು. ಒಂದೇ ದಿವ್ಸನಾಗ ಕಲ್ಯಾಣ. ಒಟ್ಟ ಇಂದು ಊಟ ಮಾಡ್ರೆ 1 ವರ್ಷ ಊಟನ ಮಾಡಂಗಿಲ್ಲ. ಹೊಡ್ರಿ ಅಲ್ಲ, ಹೋಳಿಗೋ, ಚಪಾತಿಯೋ, ಹುಗ್ಗಿಯೋ, ಕರ್ಜಿಕಾಯೋ, ಕರ್ದು ಮೆಣಸಿನ್ಕಾಯೋ, ತಮ್ಮದಡಿ ಪಂಚ ಕಲ್ಯಾಣಕ್ಕೊಮ್ಮೆ, ಶಿರ್ಗೂರು ಪಂಚ ಕಲ್ಯಾಣಕ್ಕೊಮ್ಮೆ, ನಡು ತಪ್ಪರೆ ನಾಂದ್ರೆಕೊಮ್ಮೆ. ನಾಷ್ಟ ನಾಂದ್ರೆದಾಗ, ಮಧ್ಯಾಹ್ನ ಊಟ ಶಿರ್ಗೂರಾಗ, ಸಾಯಂಕಾಲ ಹೋಸ್ ತಮ್ಮದಡ್ಡಾಗ. ಹೊಡ್ರಿ 3 ಊರು ಪೂಜಾ ನೋಡಿ ಬಂದ್ರತ್ತ, 3 ಊರಾಗ ಪ್ರಸಾದ ಅಲ್ಲ ಊಟ ತಿಂದು ಬಂದ್ರತ್ತ. ಬಾಬಾ ಗೌಡ್ಯ, ಪಂಚ ಕಲ್ಯಾಣಕ್ಕೆ ಹೋಗುದು ಊಟ ಮಾಡಕ್ಕಲ್ಲ, ಭಗವಂತರ ಪೂಜಾ ನೋಡಿ ಪ್ರಸಾದ ಸ್ವೀಕಾರ ಮಾಡಿ ಅವರಂಥ ಗುಣಗಳ ನನಗೆ ಬರಲಿ ಅಂತ ಭಾವನಾ ಮಾಡಕ್ಕೆ. ಯಾರನ್ನ ತೀರ್ಥಂಕರಂತ ಪ್ರತಿಷ್ಠಾ ಮಾಡಕತ್ತೀರಿ, ಅವ್ರು ಭಾವನಾ ಮಾಡಿ ತೀರ್ಥಂಕರ ಯಾರು. ನಾವು ಭಾವನಾ ಮಾಡಾಕನ ಪಂಚ ಕಲ್ಯಾಣಕ್ಕೆ ಹೋಗುದದ. ಅದ ಭಾವನಾ ಭವಿಷ್ಯದ ನಮ್ಮನ್ನು ಭಗವಂತ ಮಾಡ್ತದ. ಭಾವನಾ ಭವನಾಶಿನಿ, ಭಾವನಾ ಭವವರ್ಧಿನಿ, ಭಾವನಾ ಭವಬಂಧನ. ಅನಂತ ಭವಗಳನ್ನು ನಾಶ ಮಾಡಿ ಅನಂತ ಸುಖಕ್ಕೆ ಕಾರಣ ಈ ಪ್ರಪಂಚದಾಗ ಭಾವನಾ ಅದ. ಅದಕ್ಕೆ ಸತತ ಶುಭ ಭಾವನೆ ಇರಬೇಕು. ಗೃಹಸ್ಥದ ಸಾಧುಗೋದು ಶುದ್ಧ ಭಾವನೆ ಇರಬೇಕು. ಶುಭ ಭಾವನಾದಿಂದ ಪುಣ್ಯಾಸ್ತ್ರವಾಗ್ತದ, ಶುದ್ಧ ಭಾವನಾದಿಂದ ಕರ್ಮ ನಿರ್ಜರ ಆಗ್ತದ. ಕರ್ಮ ನಿರ್ಜರ ಸಾಕ್ಷಾತ್ ಮೋಕ್ಷಕ್ಕೆ ಕಾರಣದ, ಪುಣ್ಯಾಸ್ತ್ರವ ಸದ್ಗತಿ ಕಾರಣದ. ಈ ಪಂಚಮ ಕಾಲದ ಮೋಕ್ಷ ಪ್ರಾಪ್ತಿ ತತ್ಕಾಲ ಇಲ್ಲಿಂದ ಇಲ್ಲ. ಪರಮಗತಿಗೆ ಹೋಗ್ಬೇಕಾದ್ರೆ ಸದ್ಗತಿಯಿಂದ ಹೋಗಬೇಕು. ಅದಕ್ಕೆ ಪುಣ್ಯ ಸಂಚಯ ಮಾಡ್ರಿ. ಪುಣ್ಯವನ್ನೇ ಸಂಪಾದಿಸು, ಪುಣ್ಯವನ್ನೇ ಮಾಡು, ಸತ್ಕಾರ್ಯವನ್ನೇ ಮಾಡು, ಒಳ್ಳೆಯದನ್ನೇ ಮಾಡು. ಒಂದು ಹನಿ ನೋಡ್ರಿ, ಹೊಸ ಗಡಿಗೆ ತೊಗೊಂಬರ್ ಕುಂಬಾರ ಮನೆಗಿಂದ 1 ಹನಿ 2 ಹನಿ 10 ಹನಿ ಬಿಡ್ರಿ ನೋಡು. ಆ ಗಡಿಯ ನೀರೇ ಕಾಣ್ತಾವ ನಿಮಗೆ, ಗಡಿನ ಕುಡಿದು ಬಿಡ್ತೈತಿ. ಯವ್ವ ಗಡಿಗೆಲ್ಲ ನೀರು ಕುಡಿಯಾಕೈತಿ, ನೀರೇ ಯಾಕೆ ಹಾಕೋದತ್ತು ಬಿಡ್ರಿ. ಗಡಿ ತುಂಬತೈತೇನ?
ವಿಶ್ವಾಸ ಇಡ್ರಿ. 1 ಹನಿ ಕುಡ್ದಿತ್ತು, 10 ಹನಿ ಕುಡ್ದಿತ್ತು, 100 ಹನಿ ಕುಡ್ದಿತ್ತು, 1000 ಹನಿ ಕುಡ್ದಿತ್ತು, ತುಂಬುದು ಕೆಲಸ ಹತ್ತಿ ತುಂಬು ತಕ್ಕ ನೀರು ಹಾಕಾವಂತ ಸಂಕಲ್ಪ ಮಾಡ್ರಿ. ಗಡಿಗೆ ತುಂಬತದ. ನೋಡಾಕ ಹೋಗಿ ಸುಮ್ಮ ಒಂದು ಹನಿ ಬಿಟ್ಟು ನೋಡ್ರಿ ಅಂದ್ರೆ ಆ ಹನಿ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕುಡಿದು ಬಿಡ್ತದೆ. ಹಂಗೆ ಮೊದಲು ಗುರುಗಳ ಪ್ರವಚನ, ಗುರುಗಳ ವಾಣಿ ತೆಲಿಗೆ ಹತ್ತಂಗಿಲ್ಲ. ಅದು ಹೌಸಿ ಗೌಸಿ ನೌಸಿ ಹಿಂಗೆ ಬರ್ತಾವ, ಹಿಂಗೆ ಕೂತ್ ಹೋಗ್ತಾವ. ಅವು ಕೇಳೋದು ಭಾವಾಗಂಗಿಲ್ಲ. ಒಂದು 10 ನಿಮಿಷ ಕುಂಡ್ರಬೇಕನ್ನೋ ಭಾವಾಗಿಲ್ಲ. ಪ್ರವಚನ ಕೇಳಬೇಕನ್ನೋ ನಾ ಟಿವಿಯಾಗ ಬರ್ತೈತಲ್ಲ ನೋಡು, ಅಲ್ಲೇ ನಡಿ. ನಾಳೆ ಮೊಬೈಲ್ದಂತ ತಿನ್ರಿ, ಮಮ್ಮು ಅಣ್ಣ ಬಜ್ಜಿ ಕಾಣ್ತಾವಲ್ಲ ಮೊಬೈಲ್ದಾಗ ತಿನ್ರಿ, ನೋಡಿ ಹೊಟ್ಟೆ ತುಂಬತೈತೆ. ಮೊಬೈಲ್ದಿಂದ ಹೊಟ್ಟು ಮೇಲೆ ಅಡುಗೆ ಮಾಡಾಕತ್ತೈತಿ, ಪುರುಷಾರ್ಥ ಮಾಡಾಕತ್ತೈತಿ. ಅದಕ್ಕೆ ಆಚಾರ್ಯ ಶಾಂತಿ ಸಾಗರ ಅಂತಿಮ ಸಂದೇಶದಾಗ ಹೇಳ್ಯಾರ, ಅನ್ನ ಹೋಳ್ಗಿ ತುಪ್ಪ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ, ಕ್ರಿಯಾ ಮಾಡಾಕತ್ತೈತಿ. ಹಂಗೆ ಮೋಕ್ಷ ಮಾರ್ದ ಹೋಗ್ಬೇಕಾರ ಧರ್ಮ ಪುರುಷಾರ್ಥ ಮಾಡಾಕತ್ತೈತಿ. ಧರ್ಮ ಪುರುಷಾರ್ಥ ಮಾಡಿದಾಗನ ಭವಿಷ್ಯದಾಗ ಮೋಕ್ಷ ಪುರುಷಾರ್ಥದ ಪ್ರಾಪ್ತಿ ಆಗ್ತೈತಿ. ಹೇಳ್ರು ಭಾಳ ಸುಂದರ ಉದಾಹರಣೆ ಕೊಟ್ರು ನಮ್ಮ ಆಚಾರ್ಯ. ಕನ್ನಡದಾಗ ಐತ್ಲ, ಹನಿ ಹನಿ ಗೂಡ್ರೆ ಹಳ್ಳ, ತೆನಿ ತೆನಿ ಕೂಡ್ರೆ ಐತ್ಲ. ಗಾದೆ ಮಾತತಿಲ್ಲ ಇದು, ಸಣ್ಣಾಗಿದ ಕಲ್ತಾರಲ್ಲ. ಹಂಗೆ ಸ್ವಲ್ಪ ಮಾಡ್ತಕ್ಕಂಥ ದಿನೇ ದಿನೇ ದರ್ಶನಂ, ದಿನೇ ದಿನೇ ಸ್ವಾಧ್ಯಾಯಂ, ದಿನೇ ದಿನೇ ಗುರುವಾಣಿ ಶ್ರವಣಂ, ದಿನೇ ದಿನೇ ಪರೋಪಕಾರಂ, ದಿನೇ ದಿನೇ. ಇದನ್ನ ಜೋಡಿಸ್ರಿ, ಎಲ್ಲದಕ್ಕೂ ಜೋಡಿಸ್ರಿ. ಪ್ರತಿನಿತ್ಯ ಮಾಡುವಂಥದ್ದು, ಒಂದು ದಿವಸ ಮಾಡಿಬಿಡುವಂಥದ್ದಲ್ಲ. ಪ್ರತಿನಿತ್ಯ ಮಾಡೋದ್ರಿಂದ ಪ್ರತಿನಿತ್ಯ ಪುಣ್ಯ ಸಂಪಾದನೆ ಆಗ್ತದ. ಆ ಪುಣ್ಯಾನುಬಂಧಿ ಪುಣ್ಯ ರೂಪದಾಗ ನಿಮ್ಮ ಬ್ಯಾಂಕ್ನ್ಯಾಗ ಅಲ್ಲ, ಅದಿಟ್ಟದ್ದು ಮತ್ತವ್ರ ಪಾಲಾಕೈತಿ, ನಿಮ್ಮ ಜೋಡಿ ಬರಂಗಿಲ್ಲ. ಖರೆ ನಿಮ್ಮ ಪುಣ್ಯರೂಪಿ ಸಂಪತ್ತೇನೈತಿ ಕೇವಲ ಜ್ಞಾನ ಅರಿಹಂತ ಆಗುತ್ತಕ್ಕ ಉಪಯೋಗ ಬರ್ತೈತಿ. ಅದಕ್ಕೆ ಹೇಳ್ರು, ಗುರುವಾಣಿ ಶ್ರವಣ ಮಾಡ್ರಿ, ಗುರುವಾಣಿ ಕೇಳ್ರಿ. ಕೇಳಿ ಒಂದು ದಿವ್ಸ ನಿಮ್ಗೆ ಕೇವಲ ಜ್ಞಾನ ಆಗ್ಬೇಕು. ಹಂಗೆ ಭಗವಂತರ ವಾಣಿ, ಗುರುಗಳ ವಾಣಿ ಕೇಳ್ರಿ. ಹನಿ ಬಿದ್ದು ಹೆಂಗೆ ಕುಂಭ ತುಂಬಿ ಅದು ಮಂಗಲ ಕುಂಭ ಆಗ್ತತಿ, ಭಗವಂತರ ಅಭಿಷೇಕ ಮಾಡಕ್ಕೆ ಕಾರಣ ಆಗತಿ. ಹಂಗೆ ಗುರುಗಳ ವಾಣಿ ಕೇಳಿ ಒಂದು ದಿವ್ಸ ನೀವು ಕೇವಲ ಜ್ಞಾನಿ ಆಗಬೇಕು. ಅಂಥ ಸದ್ಭಾವನೆಯಿಂದ ಕೇಳತಕ್ಕಂಥ ಭಾವ ನಮ್ಮ ಆತ್ಮಗಾಗಬೇಕು. ಹೇ ಭಗವಂತ, ಪೂರ್ವ ಸುಕೃತ ಪುಣ್ಯದ ಉದಯತಿ ಅಂದಾಗ ಮಾತ್ರ ಇವತ್ತು ನಮಗೆ ಈ ಸೌಭಾಗ್ಯ ಸಿಕ್ಕತಿ. ಇದನ್ನ ಕಳ್ಕೋಬಾರ್ದು ಅಂತಕ್ಕಂಥ ಮನೋಭಾವನೆ ಬೇಕು. ಅಣ್ಣಂಗೆ ದುಃಖ ಆಯಿತು. ಶಿಸ್ತು ಕಲಿಬೇಕಂದ್ರೆ ನಿಮ್ಮಿಂದ ಕಲಿಬೇಕಂತ ಜಗ ಮಾತಾಡ್ತೈತಿ. ಬುಲಟ್ ಮಹಾರಾಜ್ ನಿಜಗುಣಾನಂದ ಸ್ವಾಮೀಜಿ ಕಾಯಂ ಹೇಳ್ತಾರೆ, ಜಗತ್ತು ಹೆಂಗೆ ಬದುಕಬೇಕು ಅಂತ ಕಲಿಬೇಕಂದ್ರೆ ತಿಗಳವ್ರು ಬಂದಾರ. ಬುಲಟ್ ಮಹಾರಾಜ್ ನಿಜಗುಣಾನಂದ ಸ್ವಾಮೀಜಿ ಬೈಲೂರು ಸ್ವಾಮಿ, ನಿಮ್ಮ ಭಾಷಾದ ಬೈಲೂರು ಸ್ವಾಮಿಗಳು ಅಂತಾರಲ್ಲೋ, ಅವ್ರು ಕಾಯಂ ಹೇಳ್ತಾರೆ, ಒಪ್ಪಂದ ಮೈಕ್ನಾಗ ಹೇಳ್ತಾರೆ, ಈ ಜಗತ್ತು ಹೆಂಗೆ ಬದುಕಬೇಕು ಅಂತ ಕಲಿಬೇಕಂದ್ರೆ ಜೈನರು ನೋಡಿ ಕಲೀರಿ, ಜೈನರು ನೋಡಿ ಬದುಕ್ರಿ ಅಂತ. ಹೌದು, ಬಹದೂರ ನಿಮ್ಮ ಮುಂದೆ ನಿಮ್ಮ ಜೋಡಿನ ಕೂತಾನ. ಅವ್ರ ಪರಿವಾರ ತೊಗೊಂಬಂದನು. ಯಾರ? ಪ್ರಶಾಂತ್ ಪೋದ್ದಾರ್ ಕೋತಳೆ. ಅವ್ರ ಜನ್ಮಸ್ಥಳ ದೇಶಭೂಷಣ್ ಭಗವಾನ್. ಬ್ಯಾರೆ ಜಾತಿ ಒಳಗದಾರ. ಖರೇ ಭಗವಂತರ ಮೇಲ, ಗುರುಗಳ ಮೇಲ, ಜಿನವಾಣಿ ಮೇಲೆ ಅಪಾರ ಶ್ರದ್ಧಾ. ಅವ್ರ ಊರಾಗ ಬಡಿಯ ಅದಾನ, ಜೈನೇತರ ಸಮಾಜ ಬಡಿಯ, ಬಾಪು ಬಡಿಯ ಅಂತ. ಕೋತ್ರಿ ಊರ ಜೈನ ಸಹಿತ ಅವನಟ್ಟು ದರ್ಶನ ಮಾಡಿಲ್ಲ, ಅಷ್ಟು ಸಲ ಶಿಖರ್ಜಿಗೆ ಹೋಗಿ ಬಂದಾನ ಪುಣ್ಯಾತ್ಮ. ಅಂದಾಗ ಭಾಗ್ಯ ಸಮವಶ್ಯರಂದಾಗ ಏನೇನು ನಿರ್ಮಾಣ ಆಗಬೇಕಾಯ್ತು. ಐರಾವತ ಆಣಿ ನೋಡಿದವ್ರ ಕಣ್ಣು ಅಡ್ಡು ಸಾಲಂಗಿಲ್ಲ. ಅಷ್ಟು ಆನಂದ, ಅಷ್ಟು ಸುಂದರ. ಬಂದಾಗ ಆನಿ ನೀವು ಹೊತ್ಕೊಂಡು ತಂದಿರಿ, ಸೊಂಡಿ ಮುರಿದಿದ್ದು ನೀವು ಹೆಣ್ಮಕ್ಳು ಹೊತ್ಕೊಂಡು ತಂದರಿ. ತಂದಿಲ್ಲಿ ಸುಣ್ಣ ಬಡ್ದಂಗೆ ಬಡ್ದಿದ್ರಿ ಅವಕ್ಕ. ತಂದವಕ್ಕೆ ಸೊಂಡಿ ಜೋಡಿಸಿ ಕಲರ್ ಮಾಡ್ರ ಸ್ವರ್ಗದಿಂದ ಐರಾವತ ಭೂಮಿ ತಲೆ ಮೇಲೆ ಬಂದತೇನೋ ಅಂಥ ಸುಂದರ ಆಕಾರ ಕೊಡ್ತಕ್ಕಂಥ ಕಾರ್ಯ ಮಾಡಿ. ನಿನ್ನೆಲ್ಲಿ ಮನೆ ಅಮೃತ್ ಲಾಟ್ ಗೌಡ್ ಬಂದಿದ್ರು, ರಾವ್ ಪಾಟೀಲ್. ಆಣಿ ಮೇಲೆ ಕೂತ ಕೆಳಗೆ ಬಂದು ದರ್ಶನ ಮಾಡಿ ಹೇಳಿದ್ ನಂಗೆ, ಧನ್ಯ ಆತ್ರಿ, ನನ್ನ ಜೀವನ ಸಾರ್ಥಕ ಆಯ್ತು, ಎಷ್ಟು ಆನಂದ ವೈಭವ ಅಂತ. 3 ಸುತ್ತದ ಕೈ ಮುಕ್ಕೊಂಡು ಕೂತಿತ್ತು ಮುದುಕಿ. ನೋಡಿ ಪುಣ್ಯ ನೋಡ್ರಿ, ಭಾಗ್ಯದಿಂದ ಮಾತ್ರ ಸಿಗ್ತದೆ. ಇವತ್ತು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಕೊಟ್ಟಿವಂದ್ರೆ ಅವ್ರ ಒಳಗೆ ಭಾವ ಬರ್ತದೆ. ಹೇ ಭಗವಂತ, ಇವತ್ತು ಕೃತ್ರಿಮ ಸಮೋಷಂದ ಐರಾವತ ಮೇಲೆ ಕೂತ್ನವ ಭಗವಂತ ದರ್ಶನ ಮಾಡಿದೆವು. ಮುಂದಿನ ಬೋದಾಗ ಸಾಕ್ಷಾತ್ ಐರಾವತ ಮೇಲೆ ಬಂದ ತೀರ್ಥಂಕರ ಬಾಲಕರ ಜನ್ಮಾಭಿಷೇಕ ನೋಡುವಂಥ ಪರಮ ಸೌಭಾಗ್ಯ ನಮ್ಮ ಆತ್ಮ ಪ್ರಾಪ್ತ ಆಗಬೇಕು ಅಂತಕ್ಕಂಥ ಭಾವನೆ ಮಾಡಬೇಕು. ಆ ಭಾವನೆ ಈ ಆತ್ಮನ ಕಲ್ಯಾಣಕ್ಕೆ ಕಾರಣ ಆಗ್ತದೆ. ಆ ಸಲ ಹೇಳ್ತಿರ್ತೀನಿ ನಾ, ಬಾಬಾ ಸಾಬ್ ಕುಚನೂರಿ ಯಾಕೆ ವ್ಯಕ್ತಿತ್ವ ದೊಡ್ಡದಾತಂದ್ರೆ ಬಂದ ಬೆಳಿಗ್ಗೆ ಮಾನ್ಸಾರ್ಗೆ ಅದನ್ನ ಹೇಳಿನ, ಮಾನ್ಸಾಗರ್ಜಿ ಈ ಭಾಗದಾಗ ಬಂದೇರಿ, ನೀವು ಒಂದು ಕೆಲಸ ಮಾಡಬೇಕು,
ಗೃಹಸ್ಥ ಅವಸ್ಥಾಗ ಮಹಾವೀರ ಭಯ್ಯ ಇದ್ದಾಗ ಎಷ್ಟು ಸಮಾಜ ಮೇಲೆ ಉಪಕಾರ ಮಾಡ್ಯಾರಂದ್ರೆ ಎಲ್ಲಿ ಹೋಗ್ತಾರ ಅವರ ಪಾಠಶಾಲಾ ತಲೆ ಎತ್ತಿ ನಿಲ್ಲಬೇಕು, ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ನಮ್ಮ ಧರ್ಮ ಜೀವನ ತುಳಿಬೇಕು, ಮಕ್ಕಳ ಒಳಗೆ ತೀರ್ಥಂಕರಣ ಕಾಣು, ಮಕ್ಕಳ ಒಳಗೆ ಭಗವಂತನ ಕಾಣು, ಮಕ್ಕಳೇ ದೇವರು ಅಂತಕ್ಕಂಥ ಸಂಸ್ಕೃತಿ ಕೊಟ್ಟಂಥದ್ದು ಭಾರತ. ಆ ಭಾರತದೊಳಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಸಣ್ಣ ಪುಟಾಣಿಗಳಿಗೆ ಸಂಸ್ಕಾರ ಸಿಗಬೇಕು, ಭವಿಷ್ಯ ಅವರಿಂದ ಉಳಿತದ, ಭವಿಷ್ಯದ ಧರ್ಮ ಜೀವನ ತುಳಿಬೇಕಾರ ಇವತ್ತು ಮಕ್ಕಳಿಗೆ ಸಂಸ್ಕಾರ ಆಗಬೇಕು ಭಾವನೆ ಇಟ್ಕೊಂಡ ಎಲ್ಲಿ ಹೋಗ್ತಾರೆ ಎಲ್ಲ ಪಾಠಶಾಲಾ ಪ್ರೇರಣೆ ಕೊಡ್ತಿದ್ರು. ಇವತ್ತು ಮುನಿ ಆದ ನಂತರ ಸಹ ಅದನ್ನ ಕಾರ್ಯ ಮಾಡಕತ್ತ. ಇವತ್ತು ಮುಂಜಾನೆ ಸತೀಶ್ ಹಜಾರಿ ಬಂದಿದ್ರು, ಭಗವಂತರ ಅಭಿಷೇಕ ಮಾಡಿ ಹಿಂಗೆ ಮಾನ್ಸಾರ ಬರತ್ತನ್ರಿ, ಆಯ್ತು ರೀ ಬಾ ಚಲೋ ಆತ್ರಿ ರೊಕ್ಕಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ನಾ ಹೇಳಿ ಕರ್ಕೊಂಡು ಹೋಗ್ರಿ, ಬೇಡ ಅನ್ನಂಗಿಲ್ಲ, ನಿವೇದನೆ ಮಾಡಿರಿ. ನಾನು ಹೇಳ್ತೀನಿ ಬದ್ರಿಗೆ ಇರತ್ತೆ ಅನ್ನಂಗಿಲ್ಲ, ಆಸ್ಪಾಸ್ ಎಲ್ಲ ಕಡೆ ಯಾರು ಮಾಡಿ ಹೇಳ್ತೀನಿ. ಕರೆ ಎಲ್ಲೆಲ್ಲಿ ಹೋಗ್ತಾರ ಆಯಾ ಊರಾಗ ಪಾಠಶಾಲೆಗೋ ಸ್ಥಾಪನೆ ಆಗಬೇಕು, ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ಭವಿಷ್ಯದ ಧರ್ಮ ನೋಡಕ್ಕೆ ಸಿಗಬೇಕು. ಶಾಂತಿ ಸಾಗರ್ ಅಂದ್ರೆ ಏನ, ವಿದ್ಯಾಸಾಗರ್ ಅಂದ್ರೆ ಏನ, ಮಹಾವೀರ ಭಗವಾನ್ ಅಂದ್ರೆ ಏನ, ಜಿನ್ವಾನಿ ಅಂದ್ರೆ ಏನ, ದೇವಶಾಸ್ತ್ರರು ಅಂದ್ರೆ ಏನ, ಜೈನ ಧರ್ಮ ಅಂದ್ರೆ ಏನ, ನಮ್ಮ ಕರ್ತವ್ಯ ಏನ, ತಂದೆ ತಾಯಿ ಸೇವಾ ಹೆಂಗೆ ಮಾಡಬೇಕು, ಅಭ್ಯಾಸ ಹೆಂಗೆ ಮಾಡಬೇಕು, ನಮ್ಮ ಊರ್ದ, ನಮ್ಮ ಮಂಟಂದ, ನಮ್ಮ ಧರ್ಮದ, ನಮ್ಮ ಸಮಾಜದ, ನಮ್ಮ ರಾಷ್ಟ್ರದ ಕೀರ್ತಿ ಹೆಂಗೆ ಬೆಳೆಸಬೇಕು, ಮಕ್ಕಳ ಒಳಗೆ ಸಂಸ್ಕಾರ ಕೊಡುವಂಥ ಕಾರ್ಯ ಇವತ್ತಾಗಬೇಕಾಗ್ಯದ. ಆ ಕಾರ್ಯ ಮಹಾನ್ ಕಾರ್ಯದ, ಅದು ಮಹಾನ್ ಸಾಗರ ಮಾಡ್ಬೇಕಂತ ನಮ್ಮ ಮುಂಜಾನೆ ಪ್ರೇರಣೆ ಕೊಟ್ಟು ನಿಮ್ಮ ಆಶೀರ್ವಾದ ಇರಲ್ರಿ ನಮ್ಮ ಮಾತು ಅಂತ ಹೇಳಿದ್ರು. ನಮ್ಮ ಆಶೀರ್ವಾದ ಅಂತೂ ಐತಿ, ನನಗಿಂತ ದೊಡ್ಡ ಆಶೀರ್ವಾದ ಆಚಾರ್ಯ ವಿದ್ಯಾಸಾಗರ್ ಗುರುಗಳದ್ದು ಐತಿ. ಆ ಕಾರ್ಯ ಆದಷ್ಟು ಬೇಗ ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಪಾಠಶಾಲಾ ನಿರ್ಮಾಣ ಆಗಲಿ. ಹಿಂದಕ್ಕೆ ನಾ ಸಂಕಲ್ಪ ಮಾಡೀನಿ, ಬದ್ರಿಗಿರಿ ಬರಂತೆ ಒಂದು ಸ್ವಲ್ಪ ನನಗೆ ಲಾಕ್ ಬಿತ್ತು, ಲಾಕ್ಡೌನ್ ಆದಂಗೆ ಆತು ನನಗೆ. ಅದಕ್ಕಿಂತ ಮೊದಲು ನಾ ಎಲ್ಲೆಲ್ಲಿ ಹೋಗಿ ನಾವು ಊರಾಗ ಎಲ್ಲೇ ಇರಲಿ ಎಲ್ಲ ಊರಾಗ ಪಾಠಶಾಲಾ ನಡೀಬೇಕು, ಪ್ರತಿಕ್ರಮಣ ಆಗಬೇಕು, ಪ್ರತಿನಿತ್ಯ ಸಾಮುದಾಯಿಕ ಸ್ವಾಧ್ಯಾಯ ಆಗಬೇಕು. ಇದು ಹೊಳ್ಳಿ ಜೀವಂತ ಇಟ್ಟರೆ ಅಂದ್ರೆ ನಿಮ್ಮ ಊರಿಗೆ ವಾಪಸ್ ಬರ್ತೀನಿ, ಇರ್ಲಿಕ್ಕೆ ವಿಹಾರ ಆಗಂಗಿಲ್ಲ ಅಂತ ಸ್ಪಷ್ಟ ಹೇಳ್ಬಿಡ್ತಿದ್ದೆ. ನಾನು ಅಂಜಿಕೆ ಸಲುವಾಗಿರೇ ಮಜ್ಗಾಂವ್ ಇರ್ಬೋದು, ಕೊತ್ತಳಿ ಇರ್ಬೋದು, ಎಲ್ಲ ಊರಾಗ ಆ ರೀತಿ ಪದ್ಧತಿ ಚಾಲೋ ಇತ್ತು. ಬದ್ರಿ ಇರುವ ಬಂದು ಹೋಗ್ತು, ಅವ್ರಿಗೆ ಹೋತ ಅವರೇ ನೀನು ಬರಂಗಿಲ್ಲ ನಮ್ಮ ಕಡೆ, ಏನು ಮಾಡೋದು, ಎಲ್ಲ ಪಾಠಶಾಲೆ ಬಂದ, ಸ್ವಾಧ್ಯಾಯ ಬಂದ, ಪ್ರತಿಕ್ರಮಣ ಬಂದ, ಕೋತ್ರಿ ಕರೆನ ಸುಳ್ಳು, ಟೀಚರ್ ಅಮ್ಮ ಕರೆನ ಸುಳ್ಳು. ಮೊದಲು ಅಂಜಿಕೆತ್ತ ಎಲ್ಲರೂ ಮಾಡ್ತಿದ್ರು, ನಾನು ಅಂಜಿಕೆ ಸಲುವಾಗಿ ಜೀವಂತ ಇಟ್ಟಿರು. ಈಗ ಅದು ಇಲ್ಲ. ಇನ್ನು ನನ್ನ ಅಂಜಿಕೆ ಬೇಡ, ಮಹಾನ್ ಸಾಗರ್ ಬರ್ಬೇಕಂತಕ್ಕಂಥ ಭಾವನೆ ಇದ್ದರು ಎಲ್ಲರೂ ಪಾಠಶಾಲಾ ಪ್ರೇರಣೆ ಕೊಡ್ರಿ, ಭವಿಷ್ಯ ನಿರ್ಮಾಣ ಮಾಡಿರಿ. ಮುಂದೆ ಭವಿಷ್ಯ ಉಳಿಬೇಕಾರೆ ಅವಶ್ಯಕದ ಸಂಸ್ಕಾರ ಎಷ್ಟು ಮಹತ್ವದ ಅನ್ನೋಕೆ ವಿಚಾರ ಮಾಡಿರಿ. ಕಾರಂಜ ಮೊದಲು ನಾನು ಹೇಳ್ತಿದ್ನಿ, ಓದಿದ್ನಿ, ಗ್ರಂಥದಾಗ ಕೇಳಿದ್ನಿ ಗುರುಗಳು ಬಾಯ್ಲೆ. ಕರೆ ನಾ ಜೀವಂತ ನೋಡಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುಗಳ ಜೊತೆಗೆ ಅಂತಿಮ ಮಿಲನ್ ಎಲ್ಲಿ ಆಯ್ತಂದ್ರೆ ಕಾರಂಜ ಗುರುಕುಲ್ ಆರ್ಯನಂದಿ ಮಹಾರಾಜರ ಪ್ರೇರಣಾದೊಳಗೆ ಶುರುವಾಯಿತು. ಅಂಥ ಕಾರಂಜದೊಳಗೆ 3 ಪಂಥದವು, ಇಲ್ಲೇನಿಲ್ಲ. ಬೆಂಗಳೂರು ಕಡೆ ಇತ್ತತ್ತು ಮಂಚ ಹೆಚ್ಚಾಗಿತ್ತು, ವನ ಪೂಜಾ, ಹಸಿ ಪೂಜಾ. ಬದ್ರಿಗಿರಿಯಾಗ ವನ ಪೂಜಾ ಮಾಡಾಕತ್ತೇವೋ, ವನ ಪೂಜಾ ಅಂತ. ಅವ್ರಿಗೇನು ಗೊತ್ತಿಲ್ಲ ವನ ಪೂಜಾ ಅಂತ. ಅದು ಪ್ರಾಸುಕ್ ಪೂಜಾ, ಆಯುಷಾತ್ಮ ಪೂಜಾ, ಧರ್ಮದ ಮೂಲತ್ತು ಗೊತ್ತಿಲ್ಲ ಅವ್ರಿಗೆ. ಆ ಕಡೆ ಅವ್ರು ಅಂತಾರಂತ ಹಸಿ ಪೂಜಾ, ವನ ಪೂಜಾ. ನಮ್ಮ ಹಸಿ ಪೂಜಾ, ಅವ್ರದ್ದು ವನ ಪೂಜಾ ಅಂತ. ಯಾನ್ ಬತ್ತಪ್ಪ ಕತಿ. ಅದರಾಗ ಒಬ್ಬ ಪುಣ್ಯಾತ್ಮ ಬರ್ದಾನು, ಅಖಂಡ ಕರ್ನಾಟಕದೊಳಗೆ ಸಹಸ್ರನಾಮ ಸ್ತೋತ್ರ ಅರ್ಚನೆ ಆತು. ಅದು ಕರ್ನಾಟಕ ಇರಲಿ, ಬೆಂಗಳೂರು ಇರಲಿ, ಬೆಳಗಾವಿ ಇರಲಿ, ಬದ್ರಗಿರಿ ಇರಲಿ, ಐನಾಪುರ ಇರಲಿ, ಆಲಗೂರು ಇರಲಿ, ಅತನಿ ಇರಲಿ, ಯಾವುದೋ ಊರಾಗ ಆಗಲಿ, ಎಲ್ಲೇ ಆದರೂ ಎಲ್ಲೂ ಜಗಳ ಆಗಿಲ್ಲ. ಹಸಿ ಪೂಜಾ, ವನ ಪೂಜಾ, 13 ಪಂಥಿ, 20 ಪಂಥಿ ಯಾವುದೂ ಇರಲಾರ್ದ ಎಲ್ಲರೂ ಒಕ್ಕಟ್ಟಾಗಿ ಮಾಡ್ತಕ್ಕಂಥ ಕಾರ್ಯ ಆಗ್ಯದಂತ ಒಬ್ಬ ಪುಣ್ಯಾತ್ಮ ಲೇಖ ಬರ್ದಾನ. ಕರೆಯದ ಇದಾಗಬೇಕು, ಸಮಾಜ ನಾವೆಲ್ಲ ಒಂದಾಗಬೇಕು. ಧರ್ಮ ಅಂತ ಬಂದಾಗ ನಾವು ಯಾವಾಗೂ ಜಗಳಾಡಬಾರ್ದು. ಭಾವ ವಿಶುದ್ಧಿ ಸಲುವಾಗಿ ಧರ್ಮ ಮಾಡ್ತಕ್ಕಂಥ ವ್ಯಕ್ತಿತ್ವ ಬೇಕು. ಅಂಥ ಒಂದು ಪ್ರೇರಣೆಯನ್ನು ನಮಗೆ ಆಚಾರ್ಯ ಭಗವಂತರು ಕೊಟ್ಟರು. ಆಚಾರ್ಯ ವಿದ್ಯಾಸಾಗರರು ಶಿರ್ಪುರದಾಗಿದ್ದರು. 2 ಲಕ್ಷ ಕೊಟ್ಟು ನಾ ಅನಿಸ್ತೈತಿ. ಶಿರ್ಪುರದಾಗಿದ್ದಾಗ ದಕ್ಷಿಣ ಭಾರತದವ್ರಿಗೆ ಎಷ್ಟು ದರ್ಶನ ಆತು, ಅಷ್ಟು ದರ್ಶನ 55 ವರ್ಷದಾಗ ಎಂದೂ ಆಗಿಲ್ಲ. ಅಷ್ಟು ನಮ್ಮ ದಕ್ಷಿಣ ಭಾರತದವ್ರಿಗೆ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಹೋದ್ ಸಮೀಪದಿಂದ ದರ್ಶನ ಆಗುವಂಥ ಭಾಗ್ಯ ಸಿಕ್ತು. ಆಶ್ರಯ ಯಾರಿಗಾರು ಸಿಗ್ತಿದ್ರ ತಾತ್ಯಾ ಬಯ್ಯಾಗ ಸಿಗ್ತೈತಿ. ತಾತ್ಯಾ ಬಯ್ಯ ಎಲ್ಲರಿಗೂ 2-3 ಸಲ ದರ್ಶನ ಕೊಡಿಸುವಂಥ ಭಾಗ್ಯ ತುಂಬ. ಮತ್ತು ಆಚಾರ್ಯ ವಾರದಾಗ 1 ರಿಂದ 2 ದಿವಸ ದಕ್ಷಿಣ ಭಾರತ ಚೌಕಾದ ಆಹಾರ ಆಗ್ತಿತ್ತು. ಅಷ್ಟು ಸರಳ ಆಚಾರ್ಯ. ಮೊದಲು ಎಷ್ಟು ಕಠಿಣ ಇದ್ರಂದ್ರೆ ಪ್ರಧಾನಮಂತ್ರಿ ಬಂದರು ಆ ಕಡೆ ಎತ್ತು ನೋಡಲಿಲ್ಲ, ಕೈ ಎತ್ತಿ ಆಶೀರ್ವಾದ ಮಾಡಲಿಲ್ಲ. ಅಂಥ ಸಾಧನಾ ಮಾಡ್ತಕ್ಕಂಥ ಆಚಾರ್ಯರು. ತಾವಂದ್ರೆ ತಮ್ಮ ಆತ್ಮ ಬಸ್. ಅಂಥ ವಿಶುದ್ಧಿ. ಅಟಲ್ ಬಿಹಾರಿ ವಾಜಪೇಯಿ 2006 ಒಳಗೆ ಆದದ ಘಟನಾ ಅಂತ.
ಸಮೀಪಂದನ ಆಚಾರ್ಯ ಭಗವಾನ್ ಏನಂದರೆ ಆದೇಶ ಮಾಡಿರಿ ದೇಶ ಸೇವಾಕಂತ 2-3 ಸಲ ನಿವೇದನೆ ಮಾಡಿ ಆಚಾರ್ಯ ನೋಡಲಿಲ್ಲ. ಓಂ ಪ್ರಕಾಶ್ ಜೈನ್ ಸಂಬಂಧ ಆಚಾर्य चरण स्पर्श ಮಾಡಿ भगवान देश का प्रधानमंत्री अटल जी आए हैं आपसे कुछ आशीर्वाद लेने चाहते हैं. ಆಚಾರ್ಯ ನೋಡಲ್ದ ಮಾಡಿ ಮತ್ತೆ ಕಾಯಸರ್ ಮಾಡಿ ಕೂತರು. ಮತ್ತೊಂದು 10 ನಿಮಿಷ ಹೊತ್ತು ಸ್ವತಃ ವಾಜಪೇಯಿ ಮುಂದೆ ಬಂದ ಚರಣ ಸ್ಪರ್ಶ ಮಾಡ್ದ, ನಮೋಸ್ತು ಹೇಳ್ದ, ಮುಂದೆ ಶ್ರೀಫಲ अर्पण ಮಾಡ್ದ. गुरुदेव हे भगवान मैं भारत का प्रधानमंत्री हूँ, कुछ सेवा करना चाहता हूँ, कुछ मुझे आदेश दीजिए. स्वतः प्रधानमंत्री बंद और चरणದ ಕಾಯಿ ಏರಿಸಿ ಚರಣ ಸ್ಪರ್ಶ ಮಾಡಿ ದರ್ಶನ ಮಾಡಿ ಹೇಳ್ತಾನೋ, ಹೇ ಗುರುದೇವ್ ನಿಮ್ಮ ದರ್ಶನಕ್ಕೆ ಬಂದೀನಿ, ನಾ ದೇಶದ ಪ್ರಧಾನಮಂತ್ರಿ, ಏನಾದರೂ ಸೇವಾ ಮಾಡ್ಬೇಕಂತ ನಂದು ಇಚ್ಛೆ ಆತಿ, ನಂಗೆ ಏನಾದರೂ ಆದೇಶ ಮಾಡ್ರಿ ಅಂತ ಕೇಳ್ಕೊಂಡಾಗ ಆಚಾರ್ಯ ಕಣ್ಣು ಮುಚ್ಚಿ ಕಾಯೋಸ್ತರ ಮಾಡಿ ಕಂತಂದರು. ಕುಚ್ ಸೇವಾ ಕರ್ಣ ಚಾಹತೆ ತೋ, ಒಂದು ವೇಳೆ ಏನಾದರೂ ಸೇವಾ ಮಾಡ್ಬೇಕಂತ ನಿಂಗೆ ಅನಿಸ್ತಿದ್ರ भारत राष्ट्र का राष्ट्रीय प्राणी गो माता बना दो ಅಂದ ಮಾತು ಹೇಳಿದ ಆಚಾರ್ಯ ಭಗವಾನ್. ನಿಜವಾದ ಅರ್ಥದಾಗ ನಿಂಗೆ ಸೇವಾ ಮಾಡೋ ಭಾವ ಇತ್ತಂದ್ರೆ ನನ್ನ ಧರ್ಮಕ್ಕೇನು ಕಡಿಮೆ ಇಲ್ಲ, ನನ್ನ ಧರ್ಮದ ನಮ್ಮ ಭಗವಂತರೆಲ್ಲ ಕೊಟ್ಟಾರೋ. जिनेंद्र भक्त कभी दरिद्री नहीं, दरिद्री है तो वो जिनेंद्र भक्त नहीं. हम हमारे धर्म को कुछ नहीं चाहिए. अगर ಏನಾರು ಬೇಕಾಗಿತ್ತು ಮಾಡಬೇಕನ್ನೋ ಭಾವ ಇತ್ತಂದ್ರೆ ಭಾರತದ ರಾಷ್ಟ್ರೀಯ ಪಶು ಹುಲಿ ತೆಗೆದ ಅಲ್ಲಿ ಆಕಳ ಹಾಕಪ್ಪ ಅಂತ ಆದೇಶ ಮಾಡಿರು. ಒಂದು ವೇಳೆ ಆಕಳ ಹಾಕಿದ್ರೆ ಗೋ ಹತ್ಯೆ ತನ್ನಿಂದ ತಾನು ನಿಲ್ತಿತ್ತು. ಇವತ್ತು ನಮ್ಮ ಸ್ವಪ್ನ ಇತ್ತು, ಇವತ್ತು ನಾವು ಶಾಂತಿದಾರದಾಗ ದಿವಸ ಆತನು. ಆಚಾರ್ಯ भगवान के संपूर्ण संकल्प सिद्धार्थ भारत का पशु गो माता बने. ಇವತ್ತು ನನ್ನ ಭಾವನೆ ಐತಿ. ನಿಮ್ದು ಯಾರ್ಯಾರು ಭಾವನೆ ಐತಿ? ಭಾರತ ರಾಷ್ಟ್ರೀಯ ಪ್ರಾಣಿ ಗೋ ಮಾತಾ ಆಗಬೇಕಂತ ನಮ್ಮ ಆಚಾರ್ಯ ಭಗವಾನ್ ಸಂಕಲ್ಪ ಇತ್ತು, ಅದು ಆಗಬೇಕು ಅಂತ ನಂದು ಇಚ್ಛೆ ಐತಿ. ಭವಿಷ್ಯದಾಗ ಅದು ಯೋಗು ಬರ್ತೈತಿ ಅನ್ನೋ ದೃಢ ವಿಶ್ವಾಸ ನನ್ನ ಆತ್ಮಾಗೈತಿ. ಅದು ಸಂಸ್ಕಾರದಿಂದ ಮಾತ್ರ ಸಾಧ್ಯ ಅಂತ ದೇಶ ಸಂಸ್ಕೃತಿ ಅಂಥವ್ರು ನಮ್ಮ ಆಚಾರ್ಯ. ಅವ್ರು ಪ್ರವಚನ ಮಾಡಕತ್ತಿರ 100 ಮಂದಿ ಪ್ರವಚನ ಕೇಳಾಕತ್ತಿರ, 10 ಮಂದಿ ಗೋನ್ ಹಾಕ್ತಿರು, ಚಲೋ ತೀತಿತ್ತು. 90 ಮಂದಿ ನಿದ್ದಿನ ಮಾಡ್ತಿದ್ರು. ಏನೋ ತೀತಿಲ್ಲ, ಅಧ್ಯಾತ್ಮ ಗುಣಸ್ಥಾನ ಮಾರ್ಗಣ ಹೇಳೋರು ಏನು ಸಮಯ ಸರ್ ಇವ್ರಿಗೇನು ತಿಳಿಯೋದು. ಕರೆ ಲಾಸ್ಟ್ 4-5 ವರ್ಷನಾಗ ಹಿಂಗಾದ್ರೆ ಆಚಾರ್ಯಗಳ ಹೆಂಗಂದ್ರೆ ಸಣ್ಣ ಕೂಸಾದಂಗೆ ಮಾವಲ್ ಮಾರೋದು ಅಂತಿದ್ರು. ಇಳಿತು ಬಂದಂಗೆ ತೀತು ಬರ್ತಿತ್ತು. ವಯಸ್ಸು ಆದಾಗ ಸಣ್ಣ ಮಕ್ಕಳು ಆಕಾರತ್ತ. ಹಂಗೆ ಆಚಾರ್ಯ ಸಣ್ಣ ಮಕ್ಕಳಂಗೆ ಎಷ್ಟು ಸರಳ 5-10 ನಿಮಿಷನಾಗ ಪ್ರವಚನ ಹೇಳೋರು ಅಂದ್ರೆ ಹೊಟ್ಟೆಯಾಗಿದ್ದದು ಕೂಸು ಸಹಿತ ಹ್ಞೂ ಅಂತಿತ್ತು. ಅಂಥ ಸರಳ ಭಾಷಾದಾಗ ಉಪದೇಶ ಮಾಡಕತ್ತಿರು ಆಚಾರ್ಯ. ಸರಳ ಭಾಷಾದಾಗ ಜಗತ್ತಿನ ಕಲ್ಯಾಣ ಆಗ್ತಕ್ಕಂಥ ಮಾರ್ಗದರ್ಶನ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಕೊಟ್ಟರು. ಯಾವಾಗ ಕಾರಂಜಾದ ಬಂದರು ನೋಡ್ತನೋ, ಅವ್ರು ಬರೋಕ್ಕಿಂತ ಮೊದಲು 3 ದಿವಸ ನಾ ಕಾರಂಜಾದಾಗ ಇದ್ದಿ. ಅಲ್ಲಿ ಕಮಿಟಿ ಅವ್ರು ಬಂದು ನಂಗಂದ್ರು, ಆಚಾರ್ಯ भगवान बड़े आचार्य श्री आ रहे हैं, परंतु हमारे नगर में 3 पंथ हैं. एक 20 पंथ हैं, एक 13 पंथ हैं, एक कांजी पंथ है. कांजी पंथ तो मुनि को मानते ही नहीं. ಕಾರಂಜಾದೊಳಗೆ 3 पंथ ಇವತ್ತು 3 परंपरा, कांजी पंथा, 13 पंथा, 20 पंथा. आचार्य भगवान पंजाब देखते नहीं, ये लोग सुनते नहीं. क्या करे? 2 ದಿವಸ ಪ್ರವಚನ ಮಾಡಿ ನಿವೇದನೆ ಮಾಡಿ ಎಲ್ಲ ಜನರ ಆಚಾರ್ಯಗೂ ಮನಸ್ಸು ನೋಯಿಸ್ಬೇಡ್ರಿ. ನೀವೇನು ಮಾಡ್ತೀರಿ ಮಾಡ್ಕೋರಿ, ಅವ್ರ ಮುಂದೆ ಯಾವುದೂ ವಿಕಲ್ಪ ಆಗಂತ ಕಾರ್ಯ ಮಾಡಬೇಡ್ರಿ. ನಾ ಹೇಳಿ ಎಲ್ಲರೂ ಕರ್ಕೊಂಬರೋದು ವ್ಯವಸ್ಥೆ ಮಾಡಿದ್ರು. ನಾನು ಯಾರು ಮಾಡ್ಕೊತ ಆಚಾರ್ಯ ನಿವೇದನೆ ಮಾಡಕ್ಕೆ ಹೋದೀವಿ. ಆಚಾರ್ಯ ಬಂದರು. ಆಶ್ಚರ್ಯ ಅಂದ್ರೆ ಯಾರು ಮುನಿಗಳು ಈ ಕಾಲದ ಪಂಚಮ ಕಾಲದ ಬಾವಲಿಂಗಿ ಮುನಿ ಆಗೋದಿಲ್ಲ ಅಂತ ಯಾರು ಕಾಂಜಿಪಂಥಿ ಅಂತಿದ್ರು, ಯಾರು ಮುನಿಗಳು ಮನಸ್ಸಿಲ್ಲ ಕಾಲು ಬೀಳ್ತಿದ್ಲ ಅಂಥ ಭಕ್ತರೆಲ್ಲ ಬಂದು ಆಚಾರ್ಯ ಪಾದ ಪೂಜೆ ಮಾಡಿದ್ರು. ಸ್ವಾಗತದೊಳಗೆ ಭಾಗ ತಗೊಂಡ್ರು. ಸಮಾಜ ಎಲ್ಲ ಏಕಾಯ್ತು. 3 ಮಂದಿರ ದರ್ಶನ ಆಚಾರ್ಯಗೂ ಮಾಡ್ರು. ಒಳಗೆ ಬಂದು ಆಚಾರ್ಯ ಭಗವಾನ್ ದರ್ಶನಕ್ಕೆ ಹೋಗಾಕ ಆ ಟೈಮ್ದಾಗ ಕೆಲವೊಂದು ಪಂಡಿತರ ಶ್ರಾವಕರು ಅಭಿಷೇಕ ಮಾಡಾಕ ನಾ ಆಚಾರ್ಯ ಹಿಂದೆ ಇದ್ನ. ಆಚಾರ್ಯ ಮುಂದೆ ಭಗವಂತಕ್ಕೆ ಹೋದರು. ಪಿಂಚಿ ಎತ್ತರು, ವಿನಯದಿಂದ ಭಗವಂತರು ನೋಡ್ರು, ದರ್ಶನ ಮಾಡ್ರು, ಕೆಳಗೆ ಕೂತ್ ಕಾಯೋಸ್ಸರ್ಗೆ ಮಾಡ್ರು, ತಮ್ಮ ಪಾಡ್ತಾ ಹೊರಗೆ ಬಂದರು. ಅವತ್ತು ನಾ ತಿಳ್ಕೊಂಡು ಆಚಾರ್ಯ ಭಗವಂತರೊಳಗೆ ಎಂಥ ವೀತ್ರ ಆಗ್ತಾವ್ರು. ವಾಣಿ ಕೇಳಿನಿ, ಓದಿನಿ. सम्यक दृष्टि को सराग में भी वीत राग का ही दर्शन होता है. आचार्य भगवंतर विद्यासागर वाक्यತ್ತು ಅದು ಕೇಳಿನಿ. ಪ್ರತ್ಯಕ್ಷ ಆಚಾರ್ಯ ನೋಡಿ ಗದ್ಗದಿತಾದ್ನಿ. ಕಣ್ಣು ಮುಚ್ಚಿ ಕಾಯೋಸ್ಸರ್ ಮಾಡಿ, ಹೇ ಭಗವಾನ್ ಧನ್ಯ ಹೋ. ಆಚಾರ್ಯ ಬಂದರು, ಪ್ರವಚನ ಮಾಡಿದ್ರು. ಆಹಾರಕ್ಕೆ ಸಮಯ ಇತ್ತು. ಸುದ್ದಿನೇ ಬಂದು ಎದ್ದು ಸುದ್ದಿ ಮಾಡಿಕೊಂಡ್ರು. ನಾನು ಭಾವಿತ್ತು ಆಚಾರ್ಯಗೋದ ಆಹಾರಚರ್ಯ ಪೂರ್ಣ ನೋಡಬೇಕು.
ಅವತ್ತು ಮುಂಜಾನೆ ಆಚಾರ್ಸೋಕೆ ಕರ್ಕೊಂಡು ಹೋಗಾಗ 12 ವರ್ಷದ ಮಗು ನನ್ನ ಜೊತೆ ಇತ್ತು. ಅವ್ರ ಪರಿವಾರದವರೆಲ್ಲ ಇದ್ದರು. ಅಲ್ಲಿ ಕಾರಂಜ ಗುರುಕುಲ ವಿದ್ಯಾರ್ಥಿಗಳ ಹುಡುಗರು ಶ್ರಾವಕರೆಲ್ಲ ಇದ್ದರು. ಆ ಮಗು ಅಂತಿತ್ತು, ಆಚಾರ್ಸಿ ಮೈನೆ ಆಜ್ ಏಕ್ ಸಪನಾ ದೇಖ್ ಲಿಯಾ. ನಾ ಒಂದು ಇವತ್ತು ರಾತ್ರಿ ಕನಸು ಕಾಣಿ ಎತ್ತು. ಆ 12 ವರ್ಷದ ಮಗು ಹೇಳ್ತಿತ್ತು, ಏನು ಕಾಂದಿಪ್ಪ ಅಂತ. ನಿನ್ನೆ ನಮ್ಮ ಮನ್ಯಾಗ ನಿಮ್ಮದು ಆಹಾರ ಆಯ್ತು ರೀ, ಮರಾಠಿ ಹೇಳ್ತು आमच्या घरात तुमच्या आहार झालं, पण आज मला स्वप्न पडलं बडे आचार्यजींचा आहार माझ्या घरात झाले. ಆ ಮಗು 12 ವರ್ಷ ಮಗು ದೊಡ್ಡ ಆಚಾರ್ಯಗೂ ಆಹಾರ ನನ್ನ ಮನ್ಯಾಗತ್ತು. ತಲೆ ಮ್ಯಾಗ ಕೈ ಇಟ್ಟು ಆಗಲಪ್ಪ ನಿನ್ನ ಭಾವ ಚಲೋ ಐತಿ, ಚಲೋ ಆ ಸ್ವಪ್ನ ಇಂಥ ಬೀಳ್ಬೇಕು, ಚಲೋ ಹೋದೇವಿ. ಆಶ್ಚರ್ಯ ಆಹಾರ ಸುದ್ದಿ ಮಾಡ್ಕೊಂಡು ಆಹಾರ ಕೆದ್ರು. ನಂದು ಅವಾಗ ಸಂಕಲ್ಪ ಇತ್ತು, ಆಚಾರ್ಯ ಭಗವಾನ್ 3ನೇ ಸಲ ದರ್ಶನ ಆತೈತಿ, ಇವತ್ತು ನಾವು ಉಪವಾಸ ಮಾಡವ, ಆಚಾರ್ಯ ಪೂರ್ಣ ಆಹಾರ ನೋಡುವಂಥ ಭಾಗ್ಯ ನಂಗೆ ಸಿಗಲಿ. ನಾ ದೀಕ್ಷಾ ತೋಕಿತ ಮೊದಲು ಸಹಿತ ಯಾವ ಮುನಿಗಳಿಗೆ ಮಾತಾಜಿಗಳಿಗೆ ಆರೇಕಾಗಳಿಗೆ ಆಹಾರ ಕೊಡುವಂಥ ಭಾಗ್ಯ ಸಿಗಲಿಲ್ಲ. ಅದಕ್ಕೆ ನನ್ನ ಆತ್ಮಾಗೆ ಬೋಧನಾ ಮಾಡಿ ಆಚಾರ್ಯ ಭಗವಂತ ಪೂರ್ಣ ಆಹಾರ ನೋಡುವಂಥ ಯೋಗ ನಂಗೆ ಸಿಗಲಿ ಅಂತ ಉಪವಾಸ ಸಂಕಲ್ಪ ಮಾಡಿ ಆಚಾರ್ಯ ಜೊತೆ ನಾ ಹಿಂದೆ ಬೆನ್ನು ಹತ್ನಿ. ಹೆಂಗಿರಬೇಕು ಯೋಗ ಅಂತಾರೆ ಕೇಳಿ ಪುಣ್ಯ. ಯಾವ 12 ವರ್ಷದ ಮಗು ನಂಗೆ ಸ್ವಪ್ನ ಬಿದ್ದಿದ್ದು ಹೇಳ್ತು, ಅವ್ರ ಮನ್ಯಾಗ ಆಚಾರ್ಯಗೂ ಪಡಗಾನ ಆಯಿತು. ನಿನ್ನೆ ದಿವಸ ನಂದು ಆಹಾರ, ಇವತ್ತು ಆಚಾರ್ಯ ಆಹಾರ. ಒಳಗೆ ಹೋದ್ನೆ ಪೂರ್ತಿ ಆಹಾರ ಹೋಗುತ್ತಕ್ಕ ಹಿಂದೆ ನಿಂತು ನಾನು ಎಷ್ಟೋ ಮಂದಿ ಮುಂದೆ ಕರೆಯತ್ತಿರು, ಮುಂದೆ ಬರೀ ನೋಡಿ ಬರ್ರಿ ಮುಂದೆ ಬರೀ ಇಲ್ಲ, ಒಟ್ಟು ನಿರಂತರ ಆಗಲಿ. ಧನ್ಯ ಮುಂದೆ ಹೋದ್ರನ ಧರ್ಮ ಅಲ್ಲ. ಅದಕ್ಕೆ ನಿಮಗೆ ಏನ ಹಳಿಂಗ್ಳವ್ರ ಬಾಲ್ಕನ್ಯಾಗ ಕೂತು, ಲೂಪಿ ಬೆಳಗ್ರಿ ಬಾಲ್ಕನ್ಯಾಗ ಕೂತು ಸಮವಶರಣ ಸಹಸ್ರಾಮರ್ಚನೆ ಮಾಡ್ರಿ ಅಂತ ತಿಳ್ಕೊಂಡ ಎಲ್ಲ ಜನರ ಬಾಯಾಗ ಹಳಿಂಗ್ಳವ್ರು ಎಷ್ಟು ಸಹಕಾರ ಮಾಡ್ರು, ಬಂದಂಥವ್ರು ಎಲ್ಲರಿಗೂ ಕುಂಡ್ರಾಕ ಆಶ್ರಯ ಮಾಡಿಕೊಟ್ರಲ್ಲ. ಇದ ಜೀವಂತ ಸಮವಶನ, ಇದ ಸಂಸ್ಕಾರ, ಇದ ಉಳಿಬೇಕು ಅಂಥ ಭಾವನೆ ಆಚಾರ್ಯಗಳಿಂದ ನನ್ನ ಆತ್ಮಕ್ಕೆ ಪ್ರಾಪ್ತ ಆಯಿತು. ಅಂಥ ಮನೋಭಾವ ಇರ್ತಕ್ಕಂಥ ಆಚಾರ್ಯ ಭಗವಂತರು ಆ ಕಾರಂಜದಾಗ ಹಿಂದಕ್ಕೆ ಆದದ್ದು ಘಟನಾ. ಯಾರು? ಆರ್ಯವ್ರತಿ ಗುರುಕುಲ ಪ್ರಣೇತ ಆರ್ಯನಂದಿ ಮಹಾರಾಜರ ಪಾವನ ಸಾನ್ನಿಧ್ಯದೊಳಗೆ ಕಾರಂಜಾದಾಗ ಪಂಚಕಲ್ಯಾಣ ಇತ್ತತ್ತು. ಕಾರಂಜಾಗ ಯಾರ್ಯಾರು ಹೋಗಿರ ಕೈ ಎತ್ರಿ. ಕಾರಂಜಾದೊಳಗೆ ಕಾಸ್ಟ್ ಮಂದಿರ ಇತ್ತು, ನೋಡಿ ಬಂದರಿಲ್ಲ? ಕಾಸ್ಟ್ ಮಂದಿರ ಕಟ್ಟಿಗೆ ಒಳಗೆ ಮಂದಿರ ಕೆತ್ತಾರು. ಕಟ್ಟಿಗೆ ಒಳಗೆ ಐರಾವತಾನಿ, ತೀರ್ಥಂಕರ್ 16, ಮಾತಾನು 16 ಸ್ವಪ್ನ ಎಲ್ಲ ಕಲಾಕೃತಿಗಳನ್ನ ಹಿಂಗೆ ಕೈ ಇಟ್ಟರೆ ಬೇರೆ ಕಾಣ್ತತಿ, ಹಿಂಗೆ ಕೈ ಇಟ್ಟರೆ ಬೇರೆ ಕಾಣ್ತತಿ, ಹಿಂಗೆ ಕೈ ಇಟ್ಟರೆ ಬೇರೆ ಕಾಣ್ತತಿ, ಮತ್ತು ಹಿಂಗೆ ಕ್ರಾಸ್ ಕೈ ಇಟ್ಟರೆ ಒಂದೇ ಚಿತ್ರದೊಳಗೆ 4 ಚಿತ್ರ ಕಾಣ್ಬೋದು. ಅಂಥ ಕರ ಕೌಶಲ್ಯತೆಯಿಂದ ಮಂದಿರವನ್ನು ಕಟ್ಟ್ಯಾರ. ಅಂಥ ಕಾರಂಜದೊಳಗೆ ಪಂಚಕಲ್ಯಾಣ ನಡೆದಿತ್ತು. ಸ್ವಯಂ ಸೇವಕರಾಗಿ ಈ ಕಡೆಯಿಂದ ಹೋಗಿರು ನೋಡಿ, ವೀರ ಸೇವಾದಳ ವತಿಯಿಂದ ಸೇವಕರಾಗಿ. ಅಲ್ಲೊಂದು ಪದ್ಧತಿ ಇತ್ತು, ಆಹಾರ ಭೋಜನಕ್ಕೆ ಹಾಕ್ತಾರಲ್ಲ ಊಟಕ್ಕೆ, ಊಟ ಮಾಡಿದ ನಂತರ ಅವ್ರವ್ರ ಇಸ್ತ್ರಿ ಅವರೇ ಎತ್ತೋದು. ಪತ್ರೋಳಿ ಅವಾಗೆಲ್ಲ ಪತ್ರೋಳಿಯಾಗಿ ಊಟಕ್ಕೆ ಹಾಕ್ತಿದ್ರು. ಈಗೆಲ್ಲ ನೀವು ಬಂಗಾರ ತಾಟ್ನಾಗ ಊಟ ಮಾಡಕತ್ತೀರಿ. ಇಸ್ತರಿ ಅಂತಾರಲ್ಲ ಇಸ್ತರಿ, ಪತ್ರೋಳಿ. ಯಾಕೆ ಅದರಾಗ ಮಾಡ್ಬೇಕಂದ್ರೆ ನಮ್ಮ ಆಚಾರ್ಯ ಭಗವಾನ್ ಪೂಜ್ಯ ಪಾದ್ರ ಬರ್ದಾರ ಪುಷ್ಪಾಯುರ್ವೇದದಾಗ. ಯಾರ ಇಸ್ತರಿ ಒಳಗೆ ಅರ್ಥಾರ್ಥ ಮುತ್ತುಳಿ ಎಲಿ, ಮುತ್ತುಳಿಗೆ 3 ಎಲೆ ಇರ್ತಾರೆ. ಮುತ್ತುಳಿ ಎಲಿಲೇ ತಯಾರಾಗ್ತಿತ್ತು ಅದು ಯಾವುದು? ಪತ್ರೋಳಿ. ಮುತ್ತುಳಿ ಎಲೆ ಯಾರು ಆಹಾರ ಮಾಡ್ತಾರೋ ಅವ್ರ ಶರೀರ ಸುಂದರ ಆಗ್ತತಿ, ಸ್ವಾಸ್ಥ್ಯಯುತ ಆಗ್ತತಿ, ಆರೋಗ್ಯಯುತ ಆಗ್ತತಿ ಅಂತ ಹೇಳ್ತಾರೆ. ಮುತ್ತುಳಿ ಎಲಿದ ಪೌಡರ್ ಮಾಡಿ ಗರ್ಭಿಣಿ ಮಹಿಳಾಗ ದಿವಸ 1 ಚಮಚೆ, 1 ಗ್ಲಾಸ್ ಹಾಲಿನಾಗ 1 ಚಮಚೆ ಪೌಡರ, 1 ಚಮಚೆ ಬಾದಾಮದ ಪೌಡರ, ಒಂದು ಸ್ವಲ್ಪ ಕೇಸರ ಹಾಕಿ ಕುಡಿಸಿರಂದ್ರೆ ನಿಮ್ಮ ಮೊಮ್ಮಗ 1000 ಮಂದಿಯಾಗಿ ಗೆದ್ದು ಕಾಂತಾನು. ಅಂಥ ಸುಂದರ ಸದೃಢ ಶರೀರ ಪ್ರಾಪ್ತ ಆಕತಿ. ನಮ್ಮ ಆಚಾರ್ಯ ಭಗವಂತರ ಗ್ರಂಥದಾಗ ಬರೆದಿಟ್ಟಾರು. ಅನಂತ ನಮ್ಮ ಹಿರಿಯರ 3 ಇದ್ದಿದ್ದಿಲ್ಲ. ಅಂಥದ್ರಾಗ ಆ ಪದ್ಧತಿ ಇತ್ತು. ಬಾಳೆ ಎಲೆ ತಿನ್ನೋದಲ್ಲ, ಬಾಳೆ ಎಲೆ ತಿನ್ನಕ್ಕೆ ನಮ್ಮ ಆಗಮ ಒಪ್ಪಂಗಿಲ್ಲ. ಮುತ್ತುಳಿ ಎಲೆ ಪರಂಪರೆ ಇತ್ತು. ಊಟ ಆಗಂತೆ ಅವ್ರವ್ರ ಇಸ್ತರಿ, ಅವ್ರವ್ರ ಪತ್ರೋಳಿ ಎತ್ತಿ ಅವ್ರ ತೆಗಿಬೇಕು, ಈ ಪದ್ಧತಿ ರೂಲ್ಸ್ ಇತ್ತು. ಆ ಟೈಮ್ದಾಗ ಒಬ್ಬ ಶೇಡ್ಜಿ ಆಹಾರ ದಾನಕತ್ತ ದಾನ ಕೊಟ್ಟಿದ್ದ. ಯೋಗ ಪಂಥಿ ಊಟ ಪಂಥ ಕೂತಿದ್ದ. ಅವನ ಮಗ ಕೂಡಿ ಎಲ್ಲರೂ ತಂತ ಊಟ ಮಾಡಿ ಎತ್ತರು. ಇವ್ರು ಬಿಟ್ಟು ಹೊಂಟ್ರು ನೋಡು. ಅದ್ರಾಗ ಒಬ್ಬ ಸ್ವಯಂ ಸೇವಕ ಕೈ ಜೋಡ್ ಜೈ ಜಿನೇಂದ್ರ ಶೇಡ್ಜಿ ಸಬ್ಕು ಎಲ್ಲರಿಗೂ ಒಂದೇ ರೂಲ್ಸ್ ಐತಿ, ನಿಮ್ಮ ಪತ್ರೋಳಿ ಬೈರಿ ಇಟ್ಟು ಅನ್ನುತ್ತಳ ಸಿಟ್ಟು ಬತ್ ಶೇಡ್ಜಿಗೆ. ಆ ಹುಡುಗನ ಎದಿ ಮೇನ್ ಕೈ ಹಿಡ್ದ. ಮಗನ, ನಾ ರೊಕ್ಕ ಕೊಟ್ಟೆ ಅನ್ನ ತಿನ್ನಾಕತ್ತೀರಿ, ನಾ ಯಾರು ಗೊತ್ತೈತೇನ್? ಇವತ್ತಿಂದ ಆಹಾರ ದಾನ ಮಾಡಿ ಶೇಡ್ಜಿ ನನಗೆ ಇಸ್ತ್ರಿ ಎತ್ತೈತಿ, ನನಗೆ ಪತ್ರೋಳಿ ಎತ್ತೈತಿ. ಜಗಳಕ್ಕೆ ನಿಂತ. ಅಟ್ರಾಗ ಸುದ್ದಿ ಹೋತು, ಬಾಬಾ ಸಾಬ್ ಬಂದ. ಕುಚ್ಚನೂರೇ ಬಾಬಾ ಸಾಬ್, ಏನಾಯ್ತು ಹಿಂಗೆ ಅಂತ ಪಟ್ನ ಬಂದ. ಶೇಡ್ಜಿ ಅವ್ರಿಗೆ ಕ್ಷಮಾ ಮಾಡ್ರಿ, ಕ್ಷಮಾ ಮಾಡಿ, ನಮ್ಮ ಹುಡುಗರು ಹೊತ್ತಿಗೆ ಕ್ಷಮಾ ಕೇಳ್ತಂತಂದ.
ಯಾಕೆ ಜಗಳ ತೆತ್ತಿ ಅಂದ. ಅಟ್ಟ ನೋಡ್ತಾರೆ ಈ ಪತ್ರೋಳಿ ಸಲುವಾಗಿ. ಪತ್ರೋಳಿ ಇಲ್ದಾವ್ ಇಲ್ಲ. ಆ ಜಗಳ ನೋಡಿ ಬಂದವ್ ಮೊದಲ ಎಡ್ಡು ಇಸ್ತರಿ ಎತ್ತಿ ಚೆಲ್ಲಿ ಬಂದು ಐದು ಜೈ ಜಿನೇಂದ್ರ ಅಂದಿದ್ದೆವು. ಅಂಥ ಬಾಬಾ ಸಾಹೇಬ್ ಗುತ್ತನೂರೇ ಯುವಕರಿಗೆ ಪ್ರೇರಣಾ ಯಾಕಾದ್ರಂದ್ರೆ ಇನ್ನೊಬ್ರಿಗೆ ಕಸ ಹೊಡಗಂತ ಹೇಳಿಲ್ಲ, ಇನ್ನೊಬ್ರಿಗೆ ನೀರು ತುಂಬತ್ ಹೇಳಿಲ್ಲ, ಸ್ವತಃ ಮಾಡ್ತಿದ್ರು. ಅದರ ಫಲ ಇವತ್ತು ನಮ್ಮಂಥವ್ರ ಬಾಯಾಗ ಬಾಬಾ ಸಾಹೇಬ್ ಗುತ್ತನೂರೇ ಜೀವಂತದಾರು. ಅಮರ್ ರಹೇ ವೀರಾಚಾರ್ಯ ಅಮರ್ ರಹೇ ಅಮರ್ ಆಗ್ತಕ್ಕಂಥ ವ್ಯಕ್ತಿತ್ವ ಪ್ರಾಪ್ತಿ ಮಾಡ್ಕೊಂತ ಪುಣ್ಯಾತ್ಮ ಆದರೂ ಶೇರ್ಜಿಗೆ ಕ್ಷಮಾ ಕೇಳಿ ಎದಕ್ಕೆ ಪತ್ರೋಳಿ ಇಲ್ಲಲ್ಲ ಮುಗಿತ್ ನಡ್ರಿ ನಡ್ರಿ ನಿಮಗೆ ಕೆಲ್ಸಕ್ಕೆ ಹತ್ತೋಗ್ರಿ ಅಂತ ಎಲ್ಲ ಸ್ವಯಂಗೆ ಸರಿಸಿದ ಹೋಗಿಬಿಟ್ಟ. ಒಂದು ತಾಸು ನಂತರ ಆರ್ಯನಂದಿ ಮಾರಾದ್ರ ಆ ಶೇರ್ಜಿನ ಕರೆದ್ರು, ಕಮಿಟಿ ಅವ್ರನ್ನ ಕರೆದ್ರು. ಎಷ್ಟು 10,000 ಕೊಟ್ಟಿಲ್ಲ ಕಮಿಟಿ ಅವ್ರು ಹೇಳ್ದ 10,000 ಮಾರಾದ ಹೇಳ್ರಿ 10,000 ಕೊಡ್ರಿ, ಅವ್ನ ರೊಕ್ಕ ನಮಗೆ ಬೇಡ, ಇಂಥ ಸೊಕ್ಕಿನ ಮನುಷ್ಯನ ರೊಕ್ಕ ನಮಗೆ ಬೇಡ, ನಮ್ಮ ಮಕ್ಳು ಬುದ್ಧಿ ಕೆಡಬಾರ್ದು, ದಕ್ಷಿಣದಿಂದ ಸೇವಾ ಮಾಡಕ್ಕೆ ಬಂದಾರು ಅವ್ರ ಮೇಲೆ ನೀವು ಗರ್ಜನೆ ಮಾಡ್ತಾನೋ, ಇಂಥ ಅಹಂಕಾರಿ ರೊಕ್ಕ ನಮಗೆ ಬೇಡ ಕೊಡ್ರಿ ಅಂತ ಕಮಿಟಿ ಅವ್ರು 10,000 ತಂದು ತಗೊಂಡೇನು ಅಂದರು. ಅವಾಗಿಯೂ ಅಷ್ಟಾಂಗ ನಮಸ್ಕಾರ ಮಾಡಿದ. ಇನ್ನೂ 10,000 ರೂಪಾಯಿ ಕೊಡ್ತೀನಿ, ಇನ್ನೂ 10,000 ಕೊಡ್ತೀನಿ, ತಪ್ಪಾತ್ರಿ ಕ್ಷಮಾ ಮಾಡ್ರಿ, ನಂಗೆ ಪ್ರಾಯಶ್ಚಿತ್ತ ಕೊಡ್ರಿ ಅಂತ ಕೇಳಕ್ಕೆ ಇದ್ದ. ಅವಾಗ ಆರ್ಯನಂದಿ ಮಹಾರಾಜರಂದರು ಇನ್ನು 4 ದಿವ್ಸ ಪಂಚ ಕಲ್ಯಾಣ ಐತಿ, ಇದು 1ನೇ ದಿವ್ಸ. ಇನ್ನು 4 ದಿವ್ಸಕ್ಕೆ ಎಷ್ಟು ಮಂದಿ ಊಟ ಮಾಡ್ತಾರೆ ಹೊಡೆದೆಲ್ಲ ಪತ್ರೋಳಿ ನೀನೇ ಎತ್ತದ ಅಪ್ಪ ಮಗ ಕೊಡಿ ಅಂದರು. ಶೇಡ್ಜಿ ನಿತ್ತ ಅದನ್ನೆಲ್ಲ ಸೇವಾ ಮಾಡಿದ. ವಿಚಾರ ಮಾಡಿ ನೀವು ಯಾರ್ಯಾರು ಮಾಡಿ ತಾಟ ಡಬ್ಬ ಹಾಕಿ ಉಪ್ಪಿಟ್ಟು ಡಬ್ಬ ಹಾಕಿ ಅನ್ನ ಡಬ್ಬ ಹಾಕಿ ಓಡಿ ಹೋಗಿರ್ಲ. 10 ಬವದಾಗ ಮುಸ್ರಿ ತೊಳಿದು ಪಾಳಿ ಹತ್ತತ್ತು ನಿಮಗೆ ಇನ್ನೊಬ್ರು ಮುಸ್ರಿ ತೊಳಿದ. ಈಗ ಲಸ್ಮ ಮಾಡ್ತಾಳೆ ಬಂದು 300 ರೂಪಾಯಿ ತೊಗೊಂಡು ಹಂಗೆ ನೀವು ಮುಸ್ರಿ ಬಳಿದಾಕೈತಿ ಇನ್ನೊಬ್ರದ್ದು. ಧರ್ಮಕ್ಷೇತ್ರದಾಗ ಎಂದು ಅಂಥ ಪಾಪಕಾರಿ ಮಾಡಬೇಡ್ರಿ. ನೀವು ತಿಂದಿದ್ದು ತೊಳೆದು ಇನ್ನೊಬ್ಬರ ತಾಟ್ನಾಗ ತಿನ್ಬೇಕು ಅಂತ ಪುಣ್ಯ ಕಾರ್ಯ ಮಾಡ್ರಿ. ಅಂದ್ರೆ ಧರ್ಮ ಉಳಿತದ, ಅಂದ್ರೆ ಸಂಸ್ಕೃತಿ ಉಳಿತದ. ನಾವು ಧರ್ಮಾತ್ಮ ಆಗಬೇಕು, ಸೇವಾ ಮನೋಭಾವನೆಯಿಂದ ಅಂದ ಮಾತ್ರ ಧರ್ಮ ಉಳಿತದ. ಹೇ ಭವಿ ಜೀವಾತ್ಮವು, ಸಾತ್ಸೈ ಪುಣ್ಯದ ಉದಯದಿಂದ ಇಂಥ ಉಚ್ಚ ಗೋತ್ರ ಜೈನ ಕುಲದಲ್ಲಿ ಅಧ್ಯಾತ್ಮ ಯಾವ ಕ್ಷೇತ್ರದಾಗ ನಡೀತದ ಅಂಥ ಪವಿತ್ರ ಭಾರತ ಭೂಮಿಯಲ್ಲಿ ಜನ್ಮ ತಗೊಂಡ್ಯಾರಂದ್ರೆ ಪುಣ್ಯದ ಫಲ ನೀವು ಸಿಕ್ಕದ. ಇನ್ನೂ ಪುಣ್ಯಾನು ಬಂದು ಪುಣ್ಯ ಮಾಡ್ಕೊಂಡು ಮುಂದಿನ ಗತಿ ಸುಧಾರಿಸೋ ಮಾಡ್ಕೋಬೇಕಾಗಿತ್ತಂದ್ರೆ ದಿನೇ ಪೂಜಾ ಮುಗಿತತ್ತಲ್ಲ, ಮಂಗಲಾಚರಣೆ ಆಗೈತಿ. 2027 ಐತಿಹಾಸಿಕ 27 ದಿವಸ ಪಂಚಕಲ್ಯಾಣ ಒಂದು ಮಂಗಲಾಚರಣೆ ಶುರುವಾಗೈತಿ. 2 ದಿವ್ಸದ ಹೆಂಗೆ ಮಾಡ್ರು ಅಂತ ಚರ್ಚೆ ನಡೆದೈತಿ. ತಮ್ಮ ದಡ್ಡವ್ರು ಬಂದಂದ್ರತ್ತು ನೀವು 2 ದಿವ್ಸ ಹಿಂಗೆ ಮಾಡ್ರಿ, ನಮ್ಮದು ಹೆಂಗೆ ಮಾಡೋದು ಅಂತ ನಮ್ಮ ಹುಡುಗರ ಆ ಟ್ಯಾಕ್ಟರ್ ಟೊಯ್ಲಾಗ ಅನ್ನ ಇಟ್ಟರೆ ಹೆಗಲ್ಲೇ ಟ್ರೈಲಿ ಎತ್ತಿಟ್ಟು ಎಲ್ಲರಿಗೂ ಅನ್ನ ಹಾಕ್ಯಾರಂತ ಅಟ್ಟು ಸೇವಾ ಮಾಡುವಂಥ ಕಾರ್ಯ ಇದ ಉಳಿತೈತಿ. ಅದಕ್ಕೆ ಆದ ನಂತರ ಹಿಂಗೆ ಆಗ್ಬೇಕು ಅನ್ನೋದಕ್ಕಿಂತ ಆಗೋಕ್ಕಿಂತ ಮೊದಲು ಹೆಂಗೆ ಮಾಡ್ಬೇಕಂತ ಪುರುಷಾರ್ಥ ಮಾಡಿರಿ ಅಂದ್ರೆ ನಿಶ್ಚಿತ ನಮ್ಗೆ ಸ್ವಕಲ್ಯಾಣ ಆಗ್ತದೆ. ಸೂರ್ಯ ಚಂದ್ರ ಇರ್ತಕ್ಕ ನಿಮ್ಮ ಧರ್ಮದ ಇತಿಹಾಸ ಉಳಿತದ. ಅಂಥ ಇತಿಹಾಸ ಉಳಿತಕ್ಕಂಥ ಕರೆ ಎಲ್ಲರ ಬಾಯಾಗ ಒಂದೀಗ ಮಾರಾದ್ರ ಮಹಾನ್ ಸಾಗರ ಅಂದರು. ಇವರಂತೂ ಕಾಯಂ ಹೇಳಕತ್ತಾರು, ನಾ ಜಗ ಎಲ್ಲ ತಿರುಗಾಡಿ ಜಗ ಎಲ್ಲ ನೋಡಿನ ಕರೆ ಹಳಿಂಗಳಿ ಮಂದಿ ಅಂತ ಮಂದಿನ ಎಲ್ಲೂ ನೋಡಲಿಲ್ಲ. ಯಾನ್ ಸೇವಾ ಮಾಡ್ತಾರೆ, ಯಾನ್ ದುಡಿತಾರೆ, ಹುಡುಗ್ಯಾರಂಗ ಶ್ರಾವಿಕಗಳಂಗ ಹುಡುಗರಂಗ ಯುವಕರಂಗ ಎಲ್ಲ ದುಡ್ದ ಕಾರ್ಯ ಯಶಸ್ವಿ ಮಾಡ್ರು. ಅಂದಾಗ ಇವತ್ತೆಲ್ಲರೂ ಬಾಯಾಗ ಅಖಂಡ ಭಾರತದೊಳಗೆ ಇಂಥ ಜೀವಂತ ಸಮೋಶರನಾಗಿ ಗಿನ್ನಿಸ್ ರೆಕಾರ್ಡ್ ಆಗ್ತಕ್ಕಂಥ ಕಾರ್ಯ ಆಯಿತು. ನೀವೇ ಜಿನವಾಣಿ ಚಾನಲ್ದಾಗ ನೋಡ್ರಿ ಸಹಿತ ನೀವು ಯಾವ ರೀತಿ ಗತವೈಭವ ಸಾರಾಕತ್ತದ. ಹಂಗೆ ಭವಿಷ್ಯದಾಗ ಆದಷ್ಟು ಬೇಗ ಇವತ್ತು ಹೆಂಗೆ ಮಹಾನ್ ಸಾಗರ್ ಬಂದರು, ಅಲ್ಪ ಸಮಯದಾಗ ನಿರ್ಯಾಪಕ ಶ್ರಮಣ ವೀರ್ ಸಾಗರ್, ವಿಶಾಲ್ ಸಾಗರ್, ಧವಲ್ ಸಾಗರ್, ಉತ್ಕೃಷ್ಟ ಸಾಗರ್ ಸಹಿತ ಬರೋರ್ದಾರು. ಎಷ್ಟು ನಿಮಗೆ ಸಾಧ್ಯದ ಅಷ್ಟು ವೈಭವಲಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಅಂತೂ ಸ್ವಾಗತ ಮಾಡ್ಕೋ ಭಾಗ್ಯ ನಿಮಗೆ ಸಿಗಲಿಲ್ಲ. ಕರೆ ಅವರ ಅಣ್ಣ ಜ್ಯೇಷ್ಠ ಬಾಯಿ ಅಂತಿಮ ಶಿಷ್ಯ ಉತ್ಕೃಷ್ಟ ಸಾಗರ್ ಬರತ್ತಾರೋ ಅವ್ರನ್ನೇ ವೈಭವದಿಂದ ಸ್ವಾಗತ ಮಾಡ್ಕೊಂಡು ಆಚಾರ್ಯ ಭಗವಾನ್ ಸ್ವರದಾಗ ಕೂತನಬೇಕು. ನಂಗಂತೂ ದಕ್ಷಿಣಕ್ಕೆ ಹೋಗೋಕ್ಕಾಗಲಿಲ್ಲ, ನನ್ನ ಕೊನೆ ಶಿಷ್ಯ ಉತ್ಕೃಷ್ಟ ಸಾಗರ ಆದರೂ ಭದ್ರಗಿರಿಗೆ ಹೋದ್ರು, ದಕ್ಷಿಣ ಭಾರತಕ್ಕೆ ಹೋದ್ರು ಅಂತಕ್ಕಂಥ ಸಂತೃಪ್ತಿ ನಮ್ಮ ಆಚಾರ್ಯ ಭಗವಾನ್ಗೆ ಆಗಬೇಕೋ ಬೇಡೋ? ಯಾರ್ಯಾರಿಗೆ ಆಗ್ಬೇಕು ಅನಿಸ್ತದೆ ಕೈ ಎತ್ತರ ನೋಡೋಣ. ಓಂ ನಮ ಹಿಂದೆ ಹೆಂಗೆ ಮಾಡಿರಲಿಲ್ಲ, ಮಾನ್ಸಾಗರ್ ಸನೇಕ್ ಬರಂತೆ ಹೋದ್ರಲ್ಲ ರಾತ್ರಿ 5 ಹಂಗೆ ಮಾಡಿರಿ. ಮತ್ತು ಪಂಢರ್ಪುರ್ಗೆ ಬಂದಾರ ಅಂದ್ರೆ ಒಂದು 50 ಮಂದಿ ಹೋಗೋದಾ, ನಿವೇದನ ಮಾಡೋದಾ. ಲಾಡ್ದವ್ರಂತೂ ಬೆನ್ನ ಹತ್ತಾರ ಬಿಡ್ರಿ, ವಾರಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ಅಂತಾರೆ ಭದ್ರಗಿರಿ ಸರ್ ನಿವೇದನ ಮಾಡಕತ್ತಾರ. ಮತ್ತು ನಮ್ಮ ಈ ಜೈನರು ಬಿಡ್ರಿ, ರಾಮಾದನ್ಲ ವಯಾವೃತ್ತಿ ಮಾಡಕ್ಕೆ ಬರ್ತಾನೆ, ಅವನು ಸೇವಾ ನೋಡಿ ವೀರ್ ಸಾಗರ್ ಅಂದ್ರತ್ತ ಉತ್ಕೃಷ್ಟ ಸಾಗರ್ ಭದ್ರಗಿರಿ ಅಂದವ್ರು ನಾವು ಬರೋವ್ರಣ ಹೋಗವ್ರಣ, ನಿಮ್ಮ ಸೇವಾ ಅಂತ ಸೇವನ ಎಲ್ಲೂ ನೋಡಿಲ್ಲ ಅಂತ.
ಅಖಂಡ ಭಾರತ ವಿಹಾರ ಮಾಡಿದೆವು ಕರೆ ಹಿಂಗೆ ವಯ್ಯಾವೃತ್ತಿ ಮಾಡೋರ್ನು ಎಲ್ಲಿ ನೋಡಿಲ್ಲ ಅಂತ ಇವತ್ತು ಅಮೃತ್ ಲಾಟ್ ವಯ್ಯಾವೃತ್ತಿಗೆ ಹೆಸರುವಾಸಿ ಆಗ್ತಕ್ಕಂಥ ಕಾರ್ಯ ಮಾಡ್ಕೊಂಡದ. ಎಂಥ ಪುಣ್ಯ ಜಾತಿಲೇ ಕೋಳಿ ಸಮಾಜ ಆಜೀವನ ಮಾಂಸಾಹಾರ ತ್ಯಾಗ ಜೈನ ಧರ್ಮ ಮೇಲೆ ವಿಶ್ವಾಸ ನಮ್ಮದ ಸಿಹಿ ನಿಷ್ಕೀರ್ತಿ ವ್ರತ ಆಗಂತೆ ಹೊಳಿಯಿಂದ ಬಸ್ತಿ ತಕ ದೀಡ್ ನಮಸ್ಕಾರ ಹಾಕಿ ದರ್ಶನ ಮಾಡ್ತಕ್ಕಂಥ ಭಾಗ್ಯ ತಗೊಂಡಂತ ಮತ್ತು ನಂದು ವ್ರತ ಪೂರ್ಣ ಆಗುತ್ತಕ್ಕ ಹಾಲ ತಿನ್ನೋದು ತ್ಯಾಗ ಮಾಡಿದ ನಾವು ಜಾತಿಲಿ ಅಜೈನ ಮಂದಿ ಅಂಥ ಭಕ್ತ ಇವತ್ತು ನಿರ್ಯಾಪಕ ಶ್ರಮಣ ಬಾಯಾಗ ಅದಾರ ಅಂದ್ರೆ ಎಷ್ಟು ಪುಣ್ಯದ ಕೆಲಸ ಮಾಡ್ತಿರ್ಬೇಕು. ಹಂಗೆ ನೀವು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ, ಪ್ರೇರಣಾ ಕೊಡ್ರಿ. ಇದೇಗ ನಮ್ಮ ಶೋಭಾ ಅಮ್ಮ ಅನ್ನಕತ್ತಳು ಬಸ್ತವಾಡದಿಂದ ನಮ್ಮದು ಭಕ್ತರು ಬಂದಾರು, ಅಲ್ಲಾರಪ್ಪ ಎಲ್ಲಾರಪ್ಪ. ಹಾಂ, ಮತ್ತು ಸುದರ್ಶನ ಬಂದವರು ಆಚರಿಸಿ ಇನ್ನೊಮ್ಮೆ ಹೇಳ್ರಿ ನೀವು ಅವ್ರಿಗೆ ಇದನ್ನ ಕಲ್ಸ್ಯಾರಣ. ನೀವು ಯಾವತ್ತು ತಪ್ಪು ಮಾಡ್ರಿ ನಿಮ್ಮವು ಇದನ್ನ ಕಲ್ಸ್ಯಾಳಣ ಅತ್ತ ಅಂತಾಳೆ. ಹುಡುಗರು ಅಂತ ಸಾಲಾಣಿ ಮಾಸ್ತರ್ ಇದನ್ನ ಕಲ್ಸ್ಯಾಳಣ ಅಂತಾರ. ಹಂಗೆ ನನಗೂ ಬರಾಕತೈತಿ ಕುಲ್ರತ್ನ ಮುಷನ್ ಇದನ್ನ ಕಲ್ಸ್ಯಾಣ. ಓ ಸುಧು, ನಿಮ್ಮ ಸಲುವಾಗಿ ನನ್ನ ಮ್ಯಾಗ ಬರಾತೈತಿ. ಓ ಊರ ಯಾರ ಸಾಧು ಸಂತರು ಬರಲಿ, ರಾತ್ರಿ ಎಲ್ಲ ಕೆಲಸ ಮುಗಿಸಿ ವಯ್ಯಾವೃತ್ತಿ ಮಾಡಕ್ಕೆ ಹೋಗ್ರಿ. ಅವ್ರ ಸೇವಾ ಮಾಡೋದು ನಮ್ಮ ಧರ್ಮದ, ಅದರಿಂದ ಸಂಸ್ಕಾರ ಉಳಿತದ. ಬಸ್ತವಾಡದಾಗ ಆಚಾರ್ಯ ವರ್ಧಮಾನ್ ಸಾಗರ್ ಅಂದಿರು, ನಾ ಭಾಳ ಕಡೆ ವಿಹಾರ ಮಾಡಿ ಬಸ್ತವಾಡದಾಗ ಎಷ್ಟು ದೊಡ್ಡ ಪ್ರಭಾವನ ಆಗೈತಂದ್ರೆ ಸಣ್ಣ ಕೂಸ್ಕೊಂಡು ಹಿಡ್ಕೊಂಡು ಅಜ್ಜ ಅಜ್ಜಿ ತಕ ನಮೋಸ್ತು 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 ಅಂತಾರೋ ಹಂಗೆ ಧಾರ್ಮಿಕ ಪ್ರಭಾವನ ಆಗೈತಿ. ಪಂಚಮ ಪಟ್ಟಾಧೀಶ್ ವರ್ಧಮಾನ್ ಸಾಗರ ಮಸ್ಕಾಭಿಷೇಕ ಸಮಯದಾಗ ಬಸ್ತವಾಡ ಬದ್ದಲು ಹೊಗಳಿದ್ರು. ನಿತ್ ಪಿಂಚಿ ಎತ್ತೆ ಹಿಂಗ ಎಲ್ಲ ಕಡೆ ಮುಖ ತಿರ್ಸಿ ಆಶೀರ್ವಾದ ಮಾಡಿ ಊರಾಗ ಹೋಗಿರಂತ. ಅಂಥ ಪ್ರಭಾವನ ನಿಮ್ಮ ಊರಾಗ ಅಂದಿರಲ್ಲ. ಯಾರಂದಿರು? ಸಮುದ್ರ ಸೇನ್. ಹಳಿಂಗಿಳ್ಯಾಗ ಮನುಷ್ಯರಲ್ಲೋ ದನಗಳಂತ ದನಗಳು ಸಹಿತ ನಮೋಸ್ತು ಮಾಡ್ತಾವ. ಅಂಥ ಪ್ರಭಾವನ ಗುಡ್ಡ. ಯಾ ಗುಡ್ನಾಗ ಕಲ್ಲ ಮುಳ್ಳ ಕುಳ್ಳ, ಏನ ಕಲ್ಲ ಮುಳ್ಳ ಕುಳ್ಳ, ಕುಳ್ಳ ಬಡ್ಯಾಕ ಪ್ರಸಿದ್ಧಿ ಇತ್ತು ಹಳಿಗಿಳಿ ಗುಡ್ಡ. ಆ ಗುಡ್ಡದಾಗ ಇವತ್ತ ಸಮೋಶರಣ ಭಗವಂತರ ಮೂರ್ತಿ ಮಂದಿರ ನಿರ್ಮಾಣ ಯಜ್ಞತಾವು, ಗೋಶಾಲ ಯಜ್ಞತಿ. ಅಲ್ಲಿ ನಿಮ್ಮ ಪುರುಷಾರ್ಥದ ಫಲ. ಇದೇ ರೀತಿ ಧರ್ಮ ಕಾರ್ಯದಾಗ ಎಲ್ಲರೂ ಸತತ್ ಪುರುಷಾರ್ಥ ಮಾಡಿ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೋ. ಜೈವಲು ಪ್ರಭಾವನ ಅಂಗಕಿ ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಮಾರ್ಗಕಿ.